ಇನ್ನು ಪಾರ್ವತಿ ಬೈಕೇನೆಲ್ಲ ತಿಳ್ಕೊಂಡು ನಿಮ್ಮ ಮೂಲಕ ಈಡೇರಿಸ್ತಿದ್ದೀನಿ ಅಂತ ಗೊತ್ತಾದ್ರೆ ಆದಿ ಅದನ್ನು ಬೇಡ ಅಂತ ನೀನು ಹಾಗೇನಾದ್ರೂ ಆದ್ರೆ ನಮ್ಮ ಮೊಮ್ಮಗು ಪಾರ್ವತಿ ಆರೋಗ್ಯನ ನಾವು ಹೇಗ್ ಕಾಪಾಡ್ಕೊಳಕ್ಕಾಗುತ್ತೆ? ಅಖಿಲ, ನೀನು ಮುಂದೆ ಹಾಗಾದ್ರೆ ಆದಿತ್ಯನ್ ಗೊತ್ತಾದ್ರೆ ಅಂತ ಏನೇನೋ ಕಲ್ಪನೆ ಮಾಡ್ಕೊಂಡು ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ಯಾ? ನೋಡು, ಎಲ್ಲ ಸರಿ ಹೋಗಿ ಆದಿತ್ಯ ಪಾರ್ವತಿ ಇಬ್ರು ಮತ್ತೆ ಮನೆಗೆ ಬರೋವರೆಗೂ ನೀನು ಪಾರ್ವತಿಗೋಸ್ಕರ ಮಾಡ್ತಿರೋ ಆರೈಕೆನೆಲ್ಲ ಅವನು ಗೊತ್ತಾಗ್ದಿರೋ ಹಾಗೆ ಎಚ್ಚರ ವಹಿಸೋಣ. ಆದ್ರೂ ಗೊತ್ತಾದ್ರೆ ಏನೂ ಇಲ್ಲದೆ ಇರೋರು ಇಲ್ಲ ಅನ್ನೋ ಕೊರಗಿನ ಮಧ್ಯದಲ್ಲೂ ಕೂಡ ಶಾಂತವಾಗಿರ್ತಾರೆ. ನಾವು ಎಲ್ಲ ಇರೋರು ಶಾಂತಿ ನೆಮ್ಮದಿಗೋಸ್ಕರ ಪರದಾಡಬೇಕಾಗಿದೆ. ಎಂಥ ವಿಪರ್ಯಾಸ ಅಲ್ವಾ? ನಮ್ಮ ಕುಟುಂಬ ಕಳ್ಕೊಂಡಿರೋ ಶಾಂತಿ ನೆಮ್ಮದಿನ ಆ ಭಗವಂತ ನಮಗೆ ವಾಪಸ್ ದಯಪಾಲಿಸ್ಬಿಟ್ರೆ ಸಾಕಪ್ಪ. ಭಗವಂತ ನಮಗೆಲ್ಲಾನು ಕೊಟ್ಟಿದ್ದಾನೆ. ಆದ್ರೆ ಈ ನನ್ನ ಆಸೆನ ಪೂರೈಸ್ತಾನೋ ಇಲ್ವೋ ಅನ್ನೋ ಭಯ ಕಾಡ್ತಿದೆ. ಇಲ್ಲಾಂದ್ರೆ ಆದಿ ಪಾರ್ವತಿ ಎಷ್ಟು ಒಳ್ಳೆಯವರು, ಆದ್ರೆ ಆಗಾಗ ಅವರೇ ತಪ್ಪಿತಸ್ಥರು ಅಂತ ನಾವು ನಂಬೋ ಥರದ ಸಂದರ್ಭಗಳು ಕ್ರಿಯೇಟ್ ಆಗ್ತಾ ಇದೆ. ಇನ್ನು ಮುಂದೆ ಹಾಗಾಗದೇ ಇರೋ ಹಾಗೆ ಎಚ್ಚರಿಕೆ ವಹಿಸ್ಬೇಕು. ಇದೆಲ್ಲದಕ್ಕೂ ಆ ರಾಣನೇ ಕಾರಣ. ಮೊದಲು ಅವನನ್ನು ಹಿಡಿದು ಬುದ್ಧಿ ಕಲಿಸ್ಬೇಕು. ಆಗ್ಲೇ ನಾವು ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ. ನಿನ್ನ ಮಗಳು ತನ್ನ ಮಾಯಾಂಗನೆ ಆಟನ ಶುರು ಹಚ್ಕೊಂಡು ನಿನಗದು ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಒಂಥರ ನಾಟಕ ಮಾಡ್ತಿದ್ದೆ ಅಲ್ವಾ? ಮದ್ವೆ ಟೈಮಲ್ಲಿ ನಮ್ಮ ಅಖಿಲ ಅದಕ್ಕೆ ವಿರೋಧ ಕಟ್ಕೋಬಾರ್ದು ಅಂತ ನಿನ್ ಮಗಳು ಪ್ರೀತಿ ಕಳ್ಳಾಟ ನಿನಗ್ ಗೊತ್ತೇ ಇರ್ಲಿಲ್ವೇನೋ ಅನ್ನೋ ತರ ನಾಟಕ ಮಾಡ್ದೆ ಅಲ್ವಾ? ನಾಟಕ ಅಲ್ಲಮ್ಮ, ಅದೇ ಸತ್ಯ. ಅರಸನ ಕೋಟೆಗೆ ಅಮ್ಮವ್ರ ಗಂಡತೆಗೆ ನನ್ನ ಮಗಳಿಂದ ಕುತ್ತು ಬರುತ್ತೆ ಅಂತ ಗೊತ್ತಾದ ಕ್ಷಣದಲ್ಲೇ ನಾನು ಅವಳ ಪಾಲ್ಗೆ ಯಮ ಆಗ್ಬಿಟ್ಟೆ. ನನ್ನ ಮಗಳಿಗೆ ವಿಷ ಕೊಟ್ಟ ಅಪ್ಪ ನಾನು, ಗೊತ್ತಾ? ಅದು ಕೂಡ ನಾಟಕನೇ ತಾನೇ. ಇಲ್ಲ ಅಂದಿದ್ರೆ ನಮ್ಮ ಆದಿತ್ಯ ಅಷ್ಟು ದೂರದಲ್ಲಿರೋ ಅದೇ ದೇವಸ್ಥಾನಕ್ಕೆ ಬರೋದು ಅಂದ್ರೇನು, ನಿನ್ನ ಮಗಳನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ಜೀವ ಉಳಿಸ್ಕೊಳ್ಳೋದು ಅಂದ್ರೇನು? ಇವಳು ಮೊದ್ಲೇ ಆದಿತ್ಯನ ತಲೆನ ಕೆಡ್ಸಿದ್ಲು. ಅಪ್ಪ ಆದವನು ಮಗಳನ್ನ ಸಾಯ್ಸಕ್ ಕರ್ಕೊಂಡು ಹೋಗ್ತಾ ಇದೀನಿ ಅನ್ನೋ ತರ ನಾಟಕ ಮಾಡ್ದ. ಇನ್ನು ಅಕ್ಕ ಆದವಳು ತಮ್ಮನ ಮೂಲಕ ಆದಿತ್ಯಂಗೆ ಸಂದೇಶನ ರವಾನಿಸಿದ್ಲು. ಪಾಪ ನಮ್ಮ ಆದಿತ್ಯ ದಡ್ಡ, ಇವ್ರ ನಾಟಕನ ನಮ್ದ ಹಳ್ಳಕ್ ಬಿದ್ದ. ಬರೀ ಹಳ್ಳಕ್ಕಲ್ಲ ಗುರುಗಳೇ, ಪ್ರಪಾತಕ್ ಬೀಳಿಸ್ಬಿಟ್ಟಿದ್ದಾರೆ ಅಪ್ಪ ಮಗಳು ಸೇರ್ಕೊಂಡು. ನಮ್ಮ ಚಿಕ್ಕಮ್ಮಂಗೆ ಮೊನ್ನೆನೆ ನಿಮ್ಮ ಬಗ್ಗೆ ತಕ್ಕ ಮಟ್ಟಿಗೆ ತಿಳಿ ಹೇಳಿದ್ದೆ. ಅವರು ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಅನ್ಕೊಂಡಿದ್ದೆ. ಆದರೆ ಅವ್ರು ಮತ್ತೆ ನಿಮ್ಮ ವಿಷಯದಲ್ಲಿ ತಪ್ಪಾಗಿ ನಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರ ಪರವಾಗಿ ನಾನೇ ಕ್ಷಮೆ ಕೇಳೋಣ ಅಂತ ಇಲ್ಲಿಗೆ ಬಂದೆ. ನನ್ನ ಚಿಕ್ಕಮ್ಮ ನನ್ನ ಮೇಲಿರೋ ಅತಿಯಾದ ಪ್ರೀತಿಗೆ ಹೀಗೆಲ್ಲ ನಡ್ಕೊಳ್ತಿದ್ದಾರೆ ಅಷ್ಟೆ. ಆದರೆ ಇವತ್ತು ನಡೆದ ಹಾಗೆ ಯಾವತ್ತೂ ನಡೀದೇ ಇರೋ ಥರ ನಾನು ನೋಡ್ಕೊಳ್ತೀನಿ. ಆ ಜವಾಬ್ದಾರಿ ನಂದು. ಇವತ್ತು ನಡೆದಿರೋ ತಪ್ಪಿಗೆ ನನಗೋಸ್ಕರ ನಮ್ಮ ಚಿಕ್ಕಮ್ಮನ ಕ್ಷಮಿಸಿ. ಅಪ್ಪ, ನೀವು ಕ್ಷಮಿಸಿಪ್ಪ. ಏನಮ್ಮ ನೀನು ಸಮಯದಲ್ಲಿ ಬಗ್ಗಿ ಎದ್ದು ಮಾಡ್ತಾರ? ನಿನ್ನ ಚಿಕ್ಕಮ್ಮನ ಮಾತಿಂದ ಮನಸ್ಸಿಗೆ ನೋವಾಗಿದೆ ನಿಜ. ಹಾಗಂತ ಆಘಾತ ಏನಾಗಿಲ್ಲ.
ಇದೇ ಥರದ ಮಾತುಗಳನ್ನ ನಮಗೆ ಕೇಳಿ ಅಭ್ಯಾಸ ಆಗೋಗಿದೆ. ನಮ್ಮ ಬಗ್ಗೆ ಏನು ಗೊತ್ತಿಲ್ಲದೆ ಇರೋ ಜನಕ್ಕೆ ಮಾತಾಡೋ ಅಧಿಕಾರನೇ ಇರಲ್ಲ. ಆದರೂ ಸತ್ಯ ನಮ್ಮ ಕಡೆ ಇದೆ, ನ್ಯಾಯ ಇದೆ. ಆದರೆ ನಮ್ಮ ಬಡತನ ಅದನ್ನೆಲ್ಲ ಸಾಬೀತು ಮಾಡೋದಕ್ಕೆ ಅವಕಾಶನೇ ಕೊಡ್ತಿಲ್ಲ. ಹೋಗ್ಲಿ ಬಿಡಮ್ಮ ಜನನಿ, ನೀವಿಬ್ರು ನೊಂದ್ಕೋಬೇಡಿ. ಬಸ್ರಿ ಹೆಣ್ಮಕ್ಳು ಯಾವಾಗಲೂ ಸಂತೋಷವಾಗಿರಬೇಕು. ನೀವು ಸಂತೋಷವಾಗಿದ್ದರೆ ತಾನೇ ನಿಮ್ಮ ಹೊಟ್ಟೆಯಲ್ಲಿರೋ ಮಕ್ಕಳು ಕೂಡ ಆರೋಗ್ಯವಾಗಿ ಸಂತೋಷವಾಗಿರೋದು. ಎಲ್ಲ ಮತ್ತು ಯಾವಾಗಲೂ ನಗ್ನಗ್ತಾ ಇರಿ. ಎಲ್ಲಿ ನಗಿ. ಸರಿ, ಇದನ್ನೆಲ್ಲ ದೊಡ್ಡ ಯಜಮಾನ್ರಿಗೆ ಗೊತ್ತು ಮಾಡೋದು ಬೇಡ. ಪಾಪ ತುಂಬ ನೊಂದ್ಕೋತಾರೆ. ನನ್ನಿಂದ ಏನು ಮುಚ್ಚಿಡೋ ಪ್ರಯತ್ನ ಮಾಡ್ತಾ ಇದ್ದೀರಾ? ಅಯ್ಯೋ ಬೇಡಮ್ಮ, ಈಗಲೇ ಆಡ್ಕೊಳ್ಳೋರ್ ಬಾಯಿಗೆ ಆಹಾರ ಆಗಿದ್ದೀವಿ. ಬೇಕಾದರೆ ಗಣಿನ ಕಾಲೇಜೇ ಬಿಡಿಸ್ಬಿಡ್ತೀನಿ. ನೀವು ಯಾರು ದುಡ್ಡು ಕೊಡೋದು ಬೇಡ. ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ ಅಪ್ಪ. ಇದೊಂದು ವಿಷಯದಲ್ಲಿ ಬಲವಂತ ಮುಜುಗರಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ನನಗೆ ಗೊತ್ತು. ಆದರೆ ಒಂದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ, ನಾನು ಪ್ರೀತು ನಿಮ್ಮ ಪಾಲಿಗೆ ಯಾವಾಗಲೂ ಇರ್ತೀವಿ. ಸರಿ, ನಾನಿನ್ನು ಹೊರಡ್ತೀನಿ. ಇರಮ್ಮ, ಕತ್ಲಾಗಿದೆ, ನಾನು ಬಿಟ್ಟು ಬರ್ತೀನಿ. ಮೊದಲಾಗಿದ್ದರೆ ಸಾರ್ತಿಗೆ 1-1.5 ಲಕ್ಷ ಹಣ ಹೊಂದ್ಸೋದು ಅಷ್ಟೇನು ಕಷ್ಟ ಆಗ್ತಿರ್ಲಿಲ್ವೇನೋ. ಆದರೆ ಈಗ ನಿನ್ನ ಆರೈಕೆಗೆ ಅಂತ ಅವರೇ ಎಲ್ಲ ಖರ್ಚು ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ನಾವು ಈ ಮನೆಗೆ ಬಂದಾಗಿಂದ ಈ ಮನೆ ಖರ್ಚನ್ನೆಲ್ಲ ಅವರೇ ನೋಡ್ಕೊಳ್ತಾ ಇರೋದು. ಪಾಪ ಅವ್ರ ಕೂಡಿಟ್ಟ ಹಣನೂ ಖಾಲಿಯಾಗಿರ್ಬೋದು. ಗಣಿ ಫೀಸ್ಗೆ ನಾವು ಹಣ ಹೊಂದಿಸಿ ಕೊಡೋದಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಪಾರು? ಪಾರು, ನಾನು ಇಷ್ಟು ದಿನ ಆಟೋದಲ್ಲಿ ದುಡ್ದಿರೋ ಹಣನ ಗಣಿ ಫೀಸಿಗೆ ಕೊಟ್ಟರೆ ಹೇಗಿರುತ್ತೆ? ಅಲ್ಲ ಯಜಮಾನ್ರೆ, ನೀವು ದುಡ್ದಿರೋ ದುಡ್ಡನ್ನೆಲ್ಲ ಗಣಿ ಫೀಸಿಗೆ ಕೊಟ್ಬಿಟ್ರೆ ನೀವು ಆಟೋ ಸಾಲದ ಕಂತನ್ನು ಹೇಗೆ ಕಟ್ತೀರಾ? ಯಾರಾದರೂ ಫೈನಾನ್ಸರ್ನ ಕೇಳಿ ನೋಡ್ತೀನಿ ಪಾರು. ಹೇಗೋ ಕಂಟಿಯವ್ರ ಆಟೋ ಸಾಲದ ಕಂತನ್ನ ಕಟ್ಟುವಷ್ಟು ಹಣ ಅಂತೂ ದುಡಿಯೋದಕ್ಕಾಗಲಿಲ್ಲ. ಇವಾಗ 2 ದಿನದಲ್ಲಿ ಅದೆಷ್ಟು ಹೊಂದ್ಸೋಕ್ಕಾಗುತ್ತೋ ಅಷ್ಟು ಹೊಂದ್ಸೋಣ ಅನ್ನೋ ಯೋಚನೆ ಇತ್ತು. ಆದ್ರೀಗ ಅದೇ 2 ದಿನದಲ್ಲಿ ಯಾವುದಾದ್ರೂ ಫೈನಾನ್ಸರ್ನ ಹುಡುಕಿ ಸಾಲ ಕೇಳ್ತೀನಿ. ತುಂಬ ಜನ ನನ್ನ ಆಟೋ ಫ್ರೆಂಡ್ಸು ಈ ಥರ ಫೈನಾನ್ಸರ್ ಹತ್ರ ಸಾಲ ತೊಗೊಂಡಿದ್ದಾರಂತೆ. ಬಡ್ಡಿ ಜಾಸ್ತಿ, ಆದರೂ ಪರವಾಗಿಲ್ಲ. ಅಷ್ಟು ದುಡ್ಡು ಹೇಗೆ ಹೊಂದ್ಸೋದು ಅಂತ ಪಾಪ ಸಾರ್ತಿ ನಿದ್ದೆ ಇಲ್ಲದೆ ಒದ್ದಾಡ್ತಾ ಇರ್ತಾರೆ. ನಾನು ಇವಾಗಲೇ ನನ್ನ ಹತ್ರ ಇರೋ ಹಣ ಕೊಟ್ಟು ಬರ್ತೀನಿ ಬಾರು, ಅವ್ರಿಗೂ ಸಹಾಯ ಆಗುತ್ತೆ. ನೀವು ಹಣ ಕೊಟ್ಟರು ಅಪ್ಪ ಇಸ್ಕೊಳ್ಳಲ್ಲ ಯಜಮಾನ್ರೆ. ಜನನಿ ಹತ್ರ ಮಾತಾಡ್ತಿದ್ದನ್ನ ನೀವು ಕೇಳಿಸ್ಕೊಂಡ್ರಿ ಅಲ್ವಾ? ಅರ್ಸನ್ ಕೋಟೆಯವ್ರು ಯಾರ ಹತ್ರನೂ ಹಣದ ಸಹಾಯ ತಗೊಳ್ಳೋ ಮನಸ್ಥಿತಿಲಿ ಅಪ್ಪ ಇಲ್ಲ. ಎಲ್ಲೂ ನನ್ನನ್ನು ಅರ್ಸನ್ ಕೋಟೆ ಅನ್ನುವಂತ ನೋಡೋದು ತಪ್ಪಲಿಲ್ಲ ಅಲ್ವಾ? ಅರ್ಸನ್ ಕೋಟೆಯವರು ಅಂತ ಗುರ್ತಿಸ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟ ಇಲ್ವಾ ಯಜಮಾನ್ರೆ? ತುಂಬಾನೇ ಇಷ್ಟ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಬೇಡವಾಗಿತ್ತು ಅಂತ ಅನಿಸುತ್ತೆ. ಅರಸನಕೋಟೆ ಆದಿತ್ಯ ಸರ್ ಅಲ್ವಾ? ಅಯ್ಯೋ, ಮೊದಲೇ ಹೇಳ್ಬೇಕಲ್ವಾ ಸರ್, ಅರಸನಕೋಟೆ ಅಖಿಲಾಂಡೇಶ್ವರಿ ಮೇಡಮ್ ಅವ್ರ ಮಗ ಅಂತ. ಆಗಲೇ ಬಿಟ್ಟು ಕಳಿಸ್ಬಿಡ್ತಾ ಇದ್ದೆ.
ನಾವು ಮನೆ ಬಿಟ್ಟು ಇಷ್ಟು ತಿಂಗಳಾಯಿತು. ಜನ ಇವತ್ತಿಗೂ ನನ್ನ ಅರಸನಕೋಟೆ ಅಖಿಲಾಂಡೇಶ್ವರರ ಮಗ ಆದಿತ್ಯ ಅಂತಲೇ ಗುರುತಿಸೋದು, ಮರ್ಯಾದೆ ಕೊಡೋದು. ಬರೀ ಆದಿತ್ಯ ಆಗಿ ನನಗೆ ನನ್ನದೇ ಆದ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ವಲ್ಲ ಅಂತಲೇ ಪಾರು ನನಗೆ ನೋವಾಗ್ತಾ ಇರೋದು. ನಮ್ಮದೇ ಆದ ಅಸ್ತಿತ್ವ ಕಂಡುಹಿಡ್ಕೊಳ್ಳೋದಕ್ಕೆ ಇನ್ನೂ ತುಂಬ ಟೈಮ್ ಆಗುತ್ತೆ ಪಾರು. ಗಣಿ ಫೀಸ್ಗೆ ಅಂತ ನಾನು ಸಾರ್ತಿಗೆ ಹಣ ಕೊಡೋದಕ್ಕೆ ಹೋಗೋದು, ಅವ್ರು ಬೇಡ ಅನ್ನೋದು, ನನಗೆ ಬೇಜಾರಾಗೋದು, ಇದ್ಯಾವುದೂ ಬೇಡ. ನಾಳೆ ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗಬೇಕು. ಇಲ್ಲಿಗೆ ಯಾಕೆ ಬಂದೆ? ಜನನಿ ಹತ್ರ ಸ್ವಲ್ಪ ಕೆಲಸ ಇತ್ತು. ಈ ಮನೆ ವಾರದ ಧಾರಳ ಹತ್ರ ನಿನಗೇನೆ ಕೆಲಸ? ಜನನಿ ಅಂದರೆ ನನಗೆ ತಂಗಿ. ನನಗೆ ಅಷ್ಟು ಮಾತ್ರ ಗೊತ್ತು. ನಾನು ನನ್ನ ತಂಗಿ ಹತ್ರ ಮಾತಾಡೋದಕ್ಕೆ ಅಂತ ಬಂದೆ. ಅಬ್ಬಬ್ಬಬ್ಬಬ್ಬಬ್ಬಾ, ತಂಗಿ ತಂಗಿ ಅಂತ ಚೆನ್ನಾಗೆ ಬೆಣ್ಣೆ ಹಚ್ಚಿದ್ಯಾ ಕಣೆ ನೀನು. ಪ್ರೀತಮ್ ಮತ್ತೆ ಅವಳು ಯಾರೋ ಮೋನಿಕಾ ಅಂತಲ್ಲ, ಅವ್ರ ವಿಡಿಯೋ ವಿಷಯನೂ ನನಗೆ ಗೊತ್ತಾಯ್ತು. ಹೇಗೆ? ನಿಮ್ಗೆ ಯಾರು ಹೇಳಿದ್ದು? ಜನನಿ. ಜನನಿನಾ? ಈ ವಿಡಿಯೋ ವಿಷಯ ನಮ್ಮ 4 ಜನದ ಮಧ್ಯೆನೇ ಇರಲಿ ಅಂತ ಹೇಳಿದ್ವಲ್ಲ, ಅವಳು ಯಾಕೆ ನಿಮ್ಗೆ ಹೇಳೋದಕ್ಕೆ ಹೋದ್ಲು? ನೋಡಿ, ನೀವೇನು ಯೋಚನೆ ಮಾಡಬೇಡಿ. ನನ್ನ ಮೈದ್ನಂಗಾಗಲಿ ಜನನಿಗಾಗಲಿ ಇದರಿಂದ ಯಾವುದೇ ರೀತಿ ತೊಂದರೆ ಆಗದಿರೋ ಥರ ನಾವು ನೋಡ್ಕೋತೀವಿ. ಅದು ಹೇಗೆ ಅಷ್ಟು ಖಚಿತವಾಗಿ ಹೇಳ್ತಾ ಇದೀಯಾ? ಹಾಗಾದ್ರೆ ಆ ವಿಡಿಯೋ ಮಾಡಿಸಿದ್ದು ಯಾರು ಅಂತ ನಿನಗೆ ಗೊತ್ತಾ? ಜನನಿ ಅವ್ರ ಹೆಸರನ್ನ ಬಾಯ್ ಬಿಡ್ಲಿಲ್ಲ, ಆದ್ರೆ ನನಗ್ ಗೊತ್ತಾಯ್ತು. ಇವ್ರಿಗೆ ರಾಣನ್ ಬಗ್ಗೆ ಗೊತ್ತಾಗಿದ್ಯಾ? ಆದ್ರೆ ಅತ್ಯಮ್ಮಂಗೆ ಮಾವಂಗೆ ಹೇಳ್ಬೇಡಿ ಅಂತ ಹೇಳ್ಬೇಕು. ನೀನೇ ತಾನೇ ಆ ವಿಡಿಯೋನ ಮಾಡ್ತಿದ್ದು. ಜನನಿ ಮತ್ತೆ ಅವಳ ಗಂಡನ್ನ ಭಯದಲ್ಲೇ ಇಟ್ಟು ನಿಮ್ ಹಿಡಿತದಲ್ಲಿ ಇಟ್ಕೊಳಕ್ಕೆ, ಮುಂದೆ ಪೂರ್ತಿ ಆಸ್ತಿನ ನೀವೇ ಹೊಡ್ಕೊಳಕ್ಕೆ. ಅದಕ್ಕೋಸ್ಕರನೇ ತಾನೇ ನೀನ್ ಆ ವಿಡಿಯೋನ ಮಾಡ್ತಿರೋದು. ಪಾಪ, ನೀನೆಲ್ಲ ಒಪ್ಕೊಳ್ತೀಯ ಬಿಡು. ಒಳ್ಳೆಯವಳ ತರ ಚೆನ್ನಾಗಿ ಪೋಸ್ ಕೊಡ್ತೀಯ ಅಷ್ಟೇ. ನೀನ್ ಒಳ್ಳೆಯವಳಲ್ಲ ಅನ್ನೋದು ನನಗಂತೂ ಚೆನ್ನಾಗಿ ಅರ್ಥ ಆಗಿದೆ. ಅದನ್ನ ನನ್ನ ಮಗಳಿಗೂ ಅರ್ಥ ಮಾಡ್ಸೆ ನಾನು ಇಲ್ಲಿಂದ ಹೊರಡೋದು. ಇನ್ನೇ ಏನೇ ಮುಖ ನೋಡ್ತಾ ಇಲ್ಲೇ ನಿಂತಿದ್ಯಾ? ಹೊರಡೋ. ಫೋನಲ್ಲಿ ಹೇಳಿದ್ರಲ್ಲ, ಅನಾಥಾಶ್ರಮಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲೊಂದು 2-3 ಜನ ಬಸ್ರಿ ಇದ್ದಾರೆ, ಇಂಥ ಸಮಯದಲ್ಲಿ ಅವ್ರಿಗೆ ಬಟ್ಟೆನ ದಾನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ. ಅದಕ್ಕೆ ಇಷ್ಟೊತ್ತು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ತಾ ಕೂತಿದ್ದೆ. ಪ್ರೀತುಗೆ ಫ್ರೀ ಸೈಜ್ ಬಟ್ಟೆ ತಗೊಂಡ್ ಬಾ ಅಂತ ಹೇಳಿದ್ದೆ. ಅವ್ನು ನೋಡಿದ್ರೆ ನಾನು 9 ತಿಂಗಳು ಆದ್ಮೇಲೆ ಹಾಕೊಳ್ಳೋಂಥ ಬಟ್ಟೆಗಳನ್ನ ತಂದಿದ್ದ. ಅದು ನನಗೆ ತುಂಬಾ ಲೂಸ್ ಆಗುತ್ತೆ. ಅವ್ರಿಗೆ ಹಳೆ ಬಟ್ಟೆಗಳನ್ನ ಕೊಡೋದು ಸರಿಯಲ್ಲ ಅನ್ಸ್ತು. ಅದಕ್ಕೆ ಈ ಬಟ್ಟೆಗಳನ್ನ ತಂದಿದ್ದೀನಿ, ತಗೊಂಡು ಹೋಗಿ ಕೊಟ್ಟು ಬನ್ನಿ. ಜನನಿ, ಏನಮ್ಮ ನೀನು ಇಷ್ಟು ದುಬಾರಿ ಬಟ್ಟೆನ ಕೊಡ್ತಾ ಇದೆಯಲ್ಲ? ಅಯ್ಯೋ, ವಿಡಿಯೋ ಕಾಲ್ ಮಾಡ್ಬಿಟ್ರಲ್ಲ. ಏನಾದ್ರೂ ಇದ್ರಲ್ಲಿ ಮಾತಾಡಿದ್ರೆ ಈ ಬಟ್ಟೆ ಹಾಕೊಂಡಿರೋದು ಯಜಮಾನ್ರಿಗೆ ಗೊತ್ತಾಗುತ್ತೆ. ಏನ್ ಮಾಡೋದು? ಅರೆ, ಕಾಲ್ ಯಾಕೆ ಕಟ್ ಮಾಡ್ತಾ ಇದ್ದಾಳೆ? ನಾನು ಫೋನ್ ಯಾಕೆ ಕಟ್ ಮಾಡಿದೆ ಅಂತ ಗಾಬರಿ ಆಗ್ಬಿಟ್ರೆ? ಹಲೋ, ಹೇಳಿ ಯಜಮಾನ್ರೆ. ನಾನಲ್ಲ ಹೇಳಬೇಕಾಗಿರೋದು, ನೀನು ಯಜಮಾನಿ. ಏನಂತ ಹೇಳಿ? ನನ್ನ ವಿಡಿಯೋ ಕಾಲ್ ಯಾಕೆ ಕಟ್ ಮಾಡಿದೆ? ಏನ್ ಯಜಮಾನ್ರೆ ನೀವು? ಈಗೇನು ನಾನು ಈಗ ಮಾಡಿರೋ ಫೋನ್ನ ಕಟ್ ಮಾಡ್ಲಾ? ಪರು ಸುಮ್ಮನೆ ಹೇಳ್ದೆ ಅಷ್ಟೇ. ಅವ್ರಿಗೆ ಮತ್ತೆ ಹೇಗಿದ್ದೀರಾ? ಅಮ್ಮ ಮಗಳು ಇಬ್ರು ಚೆನ್ನಾಗಿದ್ದೀವಿ. ಈ ಮಾತನ್ನ ಯಾವಾಗಲೂ ಕೇಳಬೇಕು ಅನ್ನೋ ಆಸೆ ಪಾರು ನನಗೆ. ಆದರೆ ಇದು ಬರೀ ನನ್ನ ಸಮಾಧಾನಕ್ಕೆ ಆಡುವಂಥ ಮಾತಾಗಿರಬಾರ್ದು. ನೀವಿಬ್ಬರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಇದೆ ನನಗೆ. ನನ್ನ ಮದುವೆ ಆದರೆ ನಿನ್ನ ಕಷ್ಟ ಎಲ್ಲ ಕಳೀತೆ ಅಂತ ಅಂದ್ಕೊಂಡಿದ್ದೆ ಪಾರು. ಆದರೆ ಜನನಿ ಚಿಕ್ಕಮ್ಮ ಅಂತವರೆಲ್ಲ ಬಂದು ಅರಸನಕೋಟೆ
ತೊಟ್ಟು ಸೊಸೆ ಅನ್ನೋದು ನಿನ್ನ ಪಾಲಿಗೆ ಮುಳ್ಳಿನ ಹಾಸಿಗೆ ಆಗೋಗಿದೆ. ಬಟ್ ಇದೇ ಶಾಶ್ವತ ಅಲ್ಲ ಪಾರು. ನಾನು ಕಷ್ಟಪಟ್ಟು ದುಡಿತೀನಿ, ಆದಷ್ಟು ಬೇಗ ನಮ್ಮ ಜೀವನ ಸುಧಾರಿಸ್ಲಪ್ಪ ಅಂತ ನಾನು ಡೈಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡೆ ಕೆಲಸ ಶುರು ಮಾಡ್ತಾ ಇದ್ದೀನಿ. ಆ ಭಗವಂತ ಕಣ್ಮುಚ್ಚಿ ಬಿಡೋ ಅಷ್ಟರಲ್ಲಿ ಪವಾಡ ಮಾಡ್ತಾರಂತೆ. ಅದು ಹೇಗೆ ಅಂತ ಈ ಕ್ಷಣಕ್ಕೆ ನನಗೂ ಗೊತ್ತಿಲ್ಲ. ಆದರೆ ನನ್ನ ಒಳ ಮನಸ್ಸಿಗೆ ಅನ್ನಿಸ್ತಾ ಇದೆ ಪಾರು, ನಮ್ಮ ಜೀವನ ಇನ್ನೂ ಚೆನ್ನಾಗಿ ಆಗುತ್ತೆ ಅಂತ. ಒಂದೇ ಸಲಕ್ಕೆ ಸಿಕ್ಕಾಪಟ್ಟೆ ಕೊರೆದ್ಬಿಟ್ಟೆ ಅಂತ ಅನ್ಸುತ್ತಲ್ವಾ? ಸಾರಿ. ಹಾಗೇನಿಲ್ಲ ಯಜಮಾನ್ರೆ. ಪಾರು, ಮನೇಲಿ ಯಾರೂ ಇಲ್ಲ ಅಂತ ಇಲ್ದಿರೋ ಕೆಲಸನೆಲ್ಲ ಮೈಮೇಲೆ ಹಾಕೊಂಡು ಮಾಡೋಕೆ ಹೋಗ್ಬೇಡ. ಆದರೆ ನಾನೀಗ ಕೆಲಸ ಹುಡುಕ್ಲೇಬೇಕು ಯಜಮಾನ್ರೆ. ಈ ಕ್ಷಣಕ್ಕೆ ನಿಮ್ಮ ಗಮನಕ್ಕೆ ತರೋಕ್ಕಾಗ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಪಾರು, ನೀನು ಚೆನ್ನಾಗಿ ರೆಸ್ಟ್ ಮಾಡು ಆಯಿತಾ? ನಾನು ಇವತ್ತಾದರೆ ಬೇಗ ಬರೋದಕ್ಕೆ ಟ್ರೈ ಮಾಡ್ತೀನಿ. ಬೇಗ ಅಂದ ತಕ್ಷಣ ಈಗಲೇ ಬಾಗಿಲು ತೆಕ್ಕೊಂಡು ಕೂತ್ಕೊಂಡ್ಬಿಡ್ಬೇಡ. ಒಂದು 4-5 ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ. ಸರಿ ಯಜಮಾನ್ರೆ, ಬಾಯ್. ನಮ್ಮೂರ ಕಡೆಯವರು ಸಂಗೀತ ಅಂತ, ಅದಕ್ಕೆ ಮನೆ ಕೆಲ್ಸಕ್ಕೆ ನೀವೇನಾರ ಬರೋಕ್ಕಾಗತ್ತಾ ಅಂತ ಫೋನ್ ಮಾಡಿ ಕೇಳ್ತಾ ಇದ್ರು. ಆದ್ರೂ ಪಾಪ ಅನಿಸ್ತು, ಬಸ್ರಿ ಹೆಂಗ್ಸಲ್ವಾ. ಸಾವಿತ್ರಕ್ಕ ಹೇಳಿದ ಮನೆ ಇದೆ ಅಲ್ವಾ? ಆ ದೇವ್ರ ದಯೆಯಿಂದ ನನಗೆ ಕೆಲಸ ಸಿಕ್ಬಿಟ್ರೆ ಸಾಕು. ಈ ಮನೆ ಯಜಮಾನಿ ಯಾರು, ಅವ್ರ ಸ್ವಭಾವ ಎಂಥದ್ದೋ ಏನೋ. ನೋಡಿ ಮೇಡಮ್, ನಾನು ಸಾವಿತ್ರಕ್ಕನ ಜೊತೆ ಅರ್ಸನ್ ಕೋಟೆಲ್ಲೇ ಕೆಲಸ ಮಾಡ್ತಿದ್ದೆ ಅನ್ನೋದಕ್ಕೆ ಸಾಕ್ಷಿ. ಜೊತೆಗೆ ಅಖಿಲಮ್ಮನೂ ಇದ್ದಾರೆ ನಮ್ಮ ಜೊತೆ ಫೋಟೋಲಿ. ನೀವು ನಿಜವಾಗ್ಲೂ ಅರ್ಸನ ಕೋಟೆಯಲ್ಲಿ ಕೆಲಸ ಮಾಡ್ಕೊಂಡಿದ್ರಾ? ಹೌದು ಮೇಡಮ್. ಯಾಕೆ? ಅಲ್ಲ, ಫೋಟೋದಲ್ಲೂ ಒಂದು ರಿಚ್ ಸಾರಿ ಹುಟ್ಟಿದ್ದೀರಾ. ಈಗ ನೀವು ಹಾಕೊಂಡಿರೋ ಡ್ರೆಸ್ ನೋಡಿದ್ರು ನೀವು ಕೆಲಸದವರು ಅಂತ ಅನಿಸ್ತಿಲ್ವಲ್ಲ? ಮೇಡಮ್, ಅರ್ಸನ್ ಕೋಟೆ ಚಿಕ್ಕ ಸೊಸೆ ಇದ್ದಾರಲ್ಲ, ಅವರು ಕೊಟ್ಟಿದ್ದ ಸೀರೆ ಅದು. ಈ ಬಟ್ಟೆ ಕೂಡ ಅವರೇ ಕೊಟ್ಟಿದ್ದು. ಓಹೋ, ಓಕೆ. ಈಗ ನೀವಿರೋ ಮನೆಯಲ್ಲಿ? ಅರ್ಸನ್ ಕೋಟೆ ಅಂದರೆ ಅರ್ಸನ್ ಕೋಟೆ ಹತ್ರ. ನಿಮ್ಮ ಗಂಡ ಏನು ಕೆಲಸ ಮಾಡ್ತಾನೆ? ಆಟೋ ಓಡಿಸ್ತಾರೆ. ನಿಮ್ಮ ID ಕಾರ್ಡ್ ಏನಾದರೂ ತಂದಿದ್ದೀರಾ? ಮೇಡಮ್, ಅದನ್ನ ನಾನು ನಾಳೆ ತೊಗೊಂಬಂದು ಕೊಡ್ತೀನಿ. ಓಕೆ, ನೋಡಿ, ನಮ್ಮ ಸಾವಿತ್ರಕ್ಕ ರೆಫರ್ ಮಾಡಿರೋದು ಅಂತ ನಿಮಗೆ ಕೆಲಸ ಕೊಡ್ತಾ ಇದ್ದೀನಿ. ಆದರೆ ಆ ನಂಬಿಕೆನ ನೀವು ಉಳಿಸ್ಕೋಬೇಕು. ಓಕೆ? ಈ ಮನೆಯಲ್ಲಿ ನಾನು ನಮ್ಮ ಗಂಡ ಇಬ್ಬರೇ ಇರೋದು. ಇಬ್ರಿಗೂ ಅಡುಗೆ ಮಾಡಬೇಕು. ಬೆಳಗ್ಗೆ ತಿಂಡಿ ಅವ್ರದ್ದು ಆಚೆನೇ ಆಗುತ್ತೆ. ಅವರು ಬೆಳಗ್ಗೆ ಹೋದರೆ ಸಂಜೆನೇ ಮನೆಗೆ ಬರೋದು. ಚಪಾತಿ ಪಲ್ಯ ಇದನ್ನೆಲ್ಲ ಮಾಡಿ ಹಾಟ್ ಬಾಕ್ಸಲ್ಲಿ ಇಟ್ಟು ಹೋಗಬೇಕು. ಅನ್ನ ಬೇಕಾದರೆ ನಾವೇ ಮಾಡ್ಕೋತೀವಿ. ಓಕೆ? ಪಾತ್ರೆ ತೊಳೆಯೋದು, ನೆಲ ಒರೆಸೋದು, ಮಿಷಿನ್ಗೆ ಬಟ್ಟೆ ಹಾಕೋದು ಆ್ಯಂಡ್ ಅಡುಗೆ ಮಾಡೋದು, ಇದನ್ನೆಲ್ಲ ಸೇರಿ 1 ತಿಂಗಳಿಗೆ 10,000 ರೂಪಾಯಿ ಕೊಡ್ತೀನಿ. 1 ತಿಂಗಳು ಆದಮೇಲೆ ನಿಮ್ಮ ಕೆಲಸ ನನಗಿಷ್ಟ ಆದರೆ ಸಂಬಳ ಜಾಸ್ತಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಸರಿ ಮೇಡಮ್, ನೀವು ಹೇಗೆ ಹೇಳ್ತಿರೋ ಹಾಗೆ. ಕೆಲಸದ ಟೈಮಿಂಗ್ಸ್ ಬೆಳಿಗ್ಗೆ 9ರಿಂದ 2 ಗಂಟೆ. ಬೆಳಿಗ್ಗೆ 9 ಗಂಟೆಗೆ ಯಜಮಾನ್ರು ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಏನು ಮಾಡೋದು? ಆದರೆ 10,000 ನಾನು ಸಂಪಾದನೆ ಮಾಡೋದ್ರಿಂದ ಅಪ್ಪಂಗೆ ಯಜಮಾನ್ರಿಗೆ ಎಷ್ಟೋ ಸಹಾಯ ಆಗುತ್ತೆ. ಸಮಯನ ಹೆಂಗೋ ನಿಭಾಯಿಸಿದ್ರಾಯ್ತು. ಒಪ್ಕೊಂಡ್ಬಿಡ್ತೀನಿ. ಸರಿ ಮೇಡಮ್, ನೀವು ಹೇಳಿದ ಸಮಯಕ್ಕೆ ಬರ್ತೀನಿ. ಹಲೋ ಅಭಿ. ಹಾಂ, ನಾನು ಚೆನ್ನಾಗಿದ್ದೀನಿ. ಡೋಂಟ್ ವರಿ, ಆರಾಮಾಗೇ ಇದ್ದೀನಿ. ಅದು ಮನೆಗೆ ಹೊಸ ಕೆಲಸದವ್ರು ಬಂದಿದ್ದಾರೆ, ಅದನ್ನು ತಿಳಿಸೋಣ ಅಂತ ನಿಮ್ಗೆ ಕಾಲ್ ಮಾಡಿದೆ ಅಷ್ಟೇ. ಹಾಂ, ಒಳ್ಳೆ ಹುಡುಗಿನೇ, ಆದರೆ ಕೆಲಸ ಅಡುಗೆ ಎಲ್ಲ ಹೇಗೆ ಮಾಡ್ತಾರೆ ಅಂತ ಗೊತ್ತಾಗಬೇಕಷ್ಟೆ.
ಹಾಂ ಅದ್ರ ಬಗ್ಗೆ ಆ ಲೇಡಿ ಹತ್ರ ಮಾತಾಡ್ತೀನಿ. ಆ್ಯಂಡ್ ಲಿಸನ್, ನನ್ನ ಬಗ್ಗೆನೇ ಚಿಂತೆ ಮಾಡ್ತಾ ಇರಬೇಡಿ, ಕೆಲಸ ಕಡೆ ಕೂಡ ಗಮನ ಇರಬೇಕು. ಓಕೆ ಓಕೆ, ಟೇಕ್ ಕೇರ್, ಸಿ ಯು. ಒಂದು ನಿಮಿಷ ನಿಂತ್ಕೊಳ್ಳಿ, ಬನ್ನಿ ಇಲ್ಲಿ. ಹೇಳಿ ಮೇಡಮ್. ಕುತ್ಕೊಳ್ಳಿ. ಭಗವಂತ, ಮನಸ್ಸು ಕೊಟ್ಟು ಪ್ರೀತಿಯಿಂದ ಅಡುಗೆ ಮಾಡಿದ್ದೀನಿ. ಇವ್ರಿಗೆ ನಾನು ಮಾಡಿರೋ ಅಡುಗೆ ಇಷ್ಟ ಆಗಲಪ್ಪ. ನನಗೂ ಈಗ ಕೆಲಸದ ಅನಿವಾರ್ಯತೆ ಇದೆ. ನನ್ನ ಕೆಲಸನೂ ಮೇಡಮ್. ಹಣ್ಣು ಪಾರ್ವತಿ, ಆ ಡ್ರಾಯರಲ್ಲಿ ಟ್ಯಾಬ್ಲೆಟ್ ಇದೆ, ತಂದು ಕೊಡ್ತೀರಾ ಪ್ಲೀಸ್? ಪಾರ್ವತಿ, ನನಗೇನಿಗೆ ತುಂಬ ಹಿಡ್ಸಿದ್ರಿ. ನಿಮ್ಮ ಕೆಲಸ, ನೀವು ಮಾಡೋ ಅಡುಗೆ ಕೂಡ. ಹಾಗಾದರೆ ನಾನು ನಾಳೆಯಿಂದ ಕೆಲಸಕ್ಕೆ ತಪ್ಪದೆ ಬರಬೇಕು. ಬಟ್ ಒನ್ ಕಂಡೀಷನ್. ಏನು ಮೇಡಮ್? ಕೂತ್ಕೊಳ್ಳಿ ಮೇಡಮ್. ಕೂತ್ಕೊಳ್ಳಿ, ಹೇಳ್ತೀನಿ. ನೀವು ನನ್ನನ್ನ ಮೇಡಮ್ ಅಂತ ಕರೆಯೋ ಹಾಗಿಲ್ಲ, ಅಕ್ಕ ಅಂತ ಕರಿಬೇಕು. ಅಲ್ಲ, ನಾನು ನಿಮ್ಮನ್ನ ಅಕ್ಕ ಅಂತ ಯಾಕಾಗಲ್ಲ? ಓ, ನಾನು ಮನೆ ಓನರ್, ನೀವು ಕೆಲಸದವ್ರು ಅಂತನಾ? ಓಕೆ, ಈ ರೀತಿ ಥಿಂಕ್ ಮಾಡಿ. ನನಗೆ ನಿಮ್ಮ ಅಗತ್ಯ ಇದೆ, ನಿಮಗೆ ನನ್ನ ಅಗತ್ಯ ಇದೆ. ಸೊ ಆವಾಗ ಓನರು ಕೆಲಸದವರು ಅನ್ನೋದು ಯಾವುದೂ ಅಡ್ಡ ಬರಲ್ಲ. ಈ ಮೇಡಮ್ ಅನ್ನೋದು ತುಂಬ ಒಫಿಷಿಯಲ್ ಆಗೋಗುತ್ತೆ. ಆದರೆ ಈ ಟೈಮಲ್ಲಿ ನನಗೆ ನನ್ನವರು ಅಂತ ಅನಿಸ್ಬೇಕು ಪಾರ್ವತಿ. ನಿಮ್ಮ ಜೊತೆ ಬೆಳಗ್ಗೆಯಿಂದ ಸ್ವಲ್ಪ ಹೊತ್ತಷ್ಟೇ ಟೈಮ್ ಸ್ಪೆಂಡ್ ಮಾಡಿದೆ, ಆದರೆ ನಿಮ್ಮ ಸರಳತೆ, ಗಾಂಭೀರ್ಯ ನೋಡಿ ನನಗೆ ನೀವು ತುಂಬ ಇಷ್ಟ ಆಗೋದ್ರಿ. ಅದಕ್ಕೆ ನೀವೀಗ ನನ್ನನ್ನು ಅಕ್ಕ ಅಂತ ಕರೆಯೋಕೆ ಒಪ್ಕೊಂಡ್ರೆ ಮಾತ್ರ ನಾಳೆಯಿಂದ ಕೆಲಸ, ಇಲ್ಲ ಅಂದರೆ ಇಲ್ಲ. ಇಲ್ಲ, ಕರಿತೀನಿ, ಅಕ್ಕೋರೆ ಅಂತ ಕರಿತೀನಿ, ಪರವಾಗಿಲ್ವಾ? ಸರಿ, ಆಯಿತು. ಬೈ ದ ವೇ, ಅಡ್ವಾನ್ಸ್ ಏನಾದರೂ ಬೇಕಾ? ಹೇಗೂ
ಕಂಟಿಯವ್ರ ಆಟೋ ಸಾಲದ ಕಂತನ್ನ ಕಟ್ಟುವಷ್ಟು ಹಣ ಅಂತ ದುಡಿಯೋದಕ್ಕಾಗಲಿಲ್ಲ. ಇವಾಗ 2 ದಿನದಲ್ಲಿ ಅದೆಷ್ಟು ಹೊಂದ್ಸೋಕ್ಕಾಗುತ್ತೋ ಅಷ್ಟು ಹೊಂದ್ಸೋಣ ಅನ್ನೋ ಯೋಚನೆ ಇತ್ತು. ಆದ್ರೀಗ ಅದೇ 2 ದಿನದಲ್ಲಿ ಯಾವುದಾದ್ರೂ ಫೈನಾನ್ಸರ್ನ ಹುಡುಕಿ ಸಾಲ ಕೇಳ್ತೀನಿ. ಕೊಟ್ಟರೆ ಅನುಕೂಲ ಆಗುತ್ತೆ. ಅಯ್ಯೋ, ಇಷ್ಟು ಬೇಗ ಯಾಕೆ ಬಂದರು ಯಜಮಾನ್ರು? ಫೋನ್ ತೆಗ್ದಿಲ್ವಲ್ಲ, ಅದಕ್ಕೆ ಬಂದ್ಬಿಟ್ಟಿದ್ದಾರೆ. ಅವನೇನಾದ್ರೂ ನನ್ನ ಈ ಬಟ್ಟೆ ನೋಡಿದ್ರೆ ಏನ್ ಮಾಡೋದು? ಅಯ್ಯೋ, ಏನ್ ಮಾಡ್ಲಿ? ಪಾರು, 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 ನೀನು ಆಚೆ ಎಲ್ಲಾದ್ರೂ ಹೋಗಿದ್ಯಾ? ಓ, ಬ್ರೋಗೂ ಗೊತ್ತಿರ್ಲಿಲ್ವಾ ನೀವೆಲ್ಲೋಗಿದ್ರಿ ಅಂತ? ಅದನ್ನ ನಂಗೆ ಗೊತ್ತು. ಬಸರಿ ಹೆಣ್ಮಕ್ಳಿಗೆ ಬಟ್ಟದಾನ ಮಾಡಕ್ಕೆ ಅಂತ ಅನಾಥಾಶ್ರಮಕ್ಕೆ ಹೋಗಿದ್ರಿ ಅಲ್ವಾ? ಜನನಿ ಹೇಳಿದ್ದು. ಈಗ ತಾನೇ ಮನೆಗೆ ಬಂದೆ. ಓ, ನಾನು ಅವಾಗ ವಿಡಿಯೋ ಕಾಲ್ ಮಾಡಿದಾಗ ನೀನು ಅಲ್ಲಿದ್ಯಾ? ಅಷ್ಟೊಂದು ಜನ ಅನಾಥರ ಮುಂದೆ ನೀನು ಗಂಡನ ಜೊತೆ ನಗ್ನಗ್ತಾ ಮಾತಾಡಿದ್ರೆ ಅವ್ರಿಗೆ ಎಲ್ಲಿ ಫೀಲ್ ಆಗಿಬಿಡುತ್ತೋ ಅಂತ ನೀನು ನನ್ನ ಕಾಲ್ ರಿಸೀವ್ ಮಾಡಿಲ್ವಾ? ಪಾರು, ಮತ್ತೆ ಯಾಕೆ ಸುಳ್ಳು ಹೇಳಿದೆ? ಹುಟ್ಟಿದ ಸೀರೆ ಮೇಲೆ ನೀರು ಚೆಲ್ತು, ಅದಕ್ಕೆ ಸೀರೆ ಬದಲಾಯಿಸಿದೆ ಅಂತ. ನಾನು ಹೇಳ ಆಕ್ಚುಲಿ ಅದಕ್ಕೆ ಪ್ರೆಗ್ನೆಂಟ್ ಆದಾಗಿಂದ ನೀನು ತುಂಬ ಪ್ರೊಟೆಕ್ಟಿವ್ ಆಗಿದೆಯಪ್ಪ. ಮನೆಯಿಂದ ಹೊರಡ್ಬೇಕಾರೆ ಅದಕ್ಕೆ ಜೋಪಾನ, ಹುಷಾರು, ಟೇಕ್ ಕೇರ್ ಅಂತ ಒಂದು 10 ಸಲ ಹೇಳ್ತೀಯಂತೆ. ಗಣಿ ಹೇಳ್ದ, ಇನ್ನು ಅನಾಥಾಶ್ರಮಕ್ಕೆ ಇವ್ರು ಬಟ್ಟೆ ಕೊಡೋಕೆ ಅಂತ ಒಬ್ಬರೇ ಹೋಗ್ತಾರಂದ್ರೆ ನೀನು ಸುಮ್ಮನೆ ಬಿಡ್ತೀಯಾ? ಖಂಡಿತ ಬಿಡಲ್ಲ. ಅದಕ್ಕೆ ಹೇಳ್ದೆ ಹೋಗಿರ್ತಾರೆ ಅಲ್ವಾ? ಅದಕ್ಕೆ ಸರಿ ಸರಿ ಪಾರು, ಆದರೆ ಇದೇ ಕೊನೆ. ಇನ್ನು ಮುಂದೆ ನೀನು ಒಬ್ಬಳೇ ಎಲ್ಲೂ ಹೋಗಬಾರ್ದು. ನನಗೆ ಹೇಳಬೇಕು. ನಾನು ನಿನ್ನ ಆಟೋದಲ್ಲಿ ಮಹಾರಾಣಿ ಥರ ಕರ್ಕೊಂಡೋಗಿ ಕರ್ಕೊಂಬರ್ತೀನಿ. ಓಕೆನಾ? ಇದೊಂದು ವಿಷಯದಲ್ಲಿ ನಾನು ಬ್ರೋಗ್ ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ಮೊನ್ನೆ ನೀವು ತಲೆ ಸುತ್ತ ಬಿದ್ದಾಗ ಮಾಮ್ ಹಿಡ್ಕೊಂಡ್ರು. ಅದೇ ಥರ ನೀವು ಆಚೆ ಹೋದಾಗ ಏನಾದರೂ ಆದರೆ ಏನು ಮಾಡೋದು? ಅದಕ್ಕೆ ನೀವು ಅರಸನಕೋಟೆಯಿಂದ ಹೊರಗಡೆ ಹೋಗ್ಬೇಕಾರೆ ನಿಮ್ಮಿಂದ ಒಂದು ಕಾವಲು ಪಡೆನೇ ಇರಬೇಕು. ಅದು ನಾನು ಡ್ಯಾಡ್ ಆಗಿರ್ಬೋದು ಅಥವಾ ಸಾರ್ಥಿ ಮತ್ತೆ ಬ್ರೋನೇ ಆಗಿರ್ಬೋದು. ಆದರೆ ನೀವು ಮಾತ್ರ ಒಬ್ಬರೇ ಎಲ್ಲೂ ಹೋಗೋ ಹಾಗೆ ಇಲ್ಲ ಅಲ್ವಾ ಬ್ರೋ? ಹೌದು, ಮತ್ತೆ ಏನಂತೀರಾ ಮೇಡಮ್? ಸರಿ ಸರಿ, ಈಗ ಒಂದು ಎಳ್ಳೀರು ಕೊಚ್ಕೊಡ್ತೀನಿ, ಕುಡಿರಂತೆ. ಅಯ್ಯೋ, ನಮ್ದಿನ್ನ ಊಟನೇ ಆಗಿಲ್ಲ. ನೀನು ಊಟ ಮಾಡಿದ್ವಾ? ಇದೇನಿದು ಯಜಮಾನ್ರೆ, ಊಟದ ಸಮಯದಲ್ಲಿ ನಿಮ್ಮ ಹತ್ರ ಮಾತಾಡ್ದೆ ನಾನು ಯಾವತ್ತಾದ್ರೂ ಊಟ ಮಾಡಿದ್ದೀನಾ? ಸರಿಯಾಗಿದ್ದಾರೆ ಇಬ್ರು ಗಂಡ ಹೆಂಡತಿ. ಏನ್ ಬ್ರೋ ನೀನು ಮಧ್ಯಾಹ್ನ ದಬ್ಬಿನ ಊಟ ಮಾಡ್ದೆ ಹಂಗೆ ತಂದಿದ್ಯಾ? ಇವಾಗ ಇಬ್ರು ಅಲ್ಲಿ ಕುತ್ಕೊಳ್ಳಿ, ನಾನೇ ನನ್ನ ಕೈಯಾರ ಊಟ ಮಾಡಿಸ್ತೀನಿ. ಏನ್ ಮುಖ ನೋಡ್ತಿದ್ದೀರಾ? ಕುತ್ಕೊಳ್ಳಿ. ಬನ್ನಿ ಅದಕ್ಕೆ, ಬನ್ನಿ ಕುತ್ಕಿ ಮತ್ಕಿ. ಬಾ ಬ್ರೋ ನೀನು. ಇವತ್ತು ಮಾಮು ಜಯ ಇದಾರಲ್ಲ, ಅವ್ರ ಅಕ್ಕನ ಮನೆ ಕರ್ಸಿದ್ರಂತೆ. ಅವ್ರ ಅಕ್ಕ ಕೂಡ ಪ್ರೆಗ್ನೆಂಟೇ. ಅವ್ರಿಗೆ ಮಾಮೆ ಅವ್ರ ಕೈಯಾರ ಊಟ ಬಡಿಸಿದ್ರಂತೆ. ಅಷ್ಟೇ ಇಲ್ಲ, ಅವ್ರ ಆರೈಕೆಗೆ ಏನು ಕೊರತೆ ಆಗ್ಬಾರ್ದು ಅಂತ ಜಯಂಗೆ 10,000 ರೂಪಾಯಿ ಸಂಬಳನ ಜಾಸ್ತಿ ಮಾಡಿದ್ರಂತೆ.
ಪಾತ್ರೆ ತೊಳೆಯೋದು, ನೆಲ ಒರೆಸೋದು, ಮಿಷಿನ್ಗೆ ಬಟ್ಟೆ ಹಾಕೋದು ಆ್ಯಂಡ್ ಅಡುಗೆ ಮಾಡೋದು ಇದನ್ನೆಲ್ಲ ಸೇರಿ 1 ತಿಂಗಳಿಗೆ 10,000 ರೂಪಾಯಿ ಕೊಡ್ತೀನಿ. 1 ತಿಂಗಳು ಆದಮೇಲೆ ನಿಮ್ಮ ಕೆಲಸ ನನಗಿಷ್ಟ ಆದರೆ ಸಂಬಳ ಜಾಸ್ತಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಅದಕ್ಕೆ ಅಯ್ಯೋ ನನಗೆ ಸಾಕು. ಏನದಕ್ಕೆ ಇದು? ನಮಗೆಲ್ಲ ನೀವು ಊಟ ಬಡಿಸ್ಬೇಕಾರೆ ಸಾಕು ಅಂದ್ರೆ ಬಿಟ್ಬಿಡ್ತಿದ್ರಾ? ಹೊಟ್ಟೆ ತುಂಬಿದ್ರು ಚೆನ್ನಾಗಿ ಬಡಿಸ್ತಾ ಇದ್ರಿ. ಈಗ ನೀವು ತಿಂದ್ರೆ ನಾನು ಅಲಗಿಸ್ಕೊಂಡು ಸುಮ್ಮನೆ ತಿನ್ನಿ. ಅಲ್ಲ, ಇಬ್ರು ಸೀಮಂತನು ಒಂದೇ ದಿನ ಮಾಡೋದೇನೋ ಸರಿ, ಆದ್ರೆ ಒಟ್ಟಿಗೆ ಮಾಡೋದಂದ್ರೆ ಏನ್ ಅರ್ಥ? ಗುರುಗಳೇ, ಒಟ್ಟಿಗೆ ಮಾಡೋದು ಅಂದ್ರೆ ಒಂದೇ ಮನೆ ಅಂತ ಏನಾದ್ರೂ ಇರ್ಬೋದಾ? ಹನುಮಂತು ಮನೆಗೆ ಕರ್ಕೊಂಡೋಗಿ ಜನನಿ ಸೀಮಂತನ ಮಾಡೋದಕ್ಕೆ ಅಕ್ಕನ ಕೈಲಿ ಸಾಧ್ಯ ಇಲ್ಲ. ಆ ಪಾರ್ವತಿನೇನಾದ್ರೂ ಈ ಮನೆಗೆ ಈ ತರದೆಲ್ಲ ಮಾತಾಡಿ ನನ್ನ ಮನಸ್ಸನ್ನ ಹಾಳು ಮಾಡ್ಬೇಡ. ಅಖಿಲ ಅತ್ತಿಗೆ ಮತ್ತೆ ಗುರುಗಳ ಫೋನ್ ಬರೋವರೆಗೂ ನಾವಿಬ್ರು ಇದ್ರ ಬಗ್ಗೆ ಮಾತಾಡೋದು ಬೇಡ. ಗುರುಗಳು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನಾವು ಮುಂದೆ ನಿಜ ಇಟ್ರಾಯ್ತು. ಅಲ್ಲ ಗುರುಗಳೇ, ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ಸುಮ್ನೆ ಕೋಪ ಮಾಡ್ಕೋತಾರಪ್ಪ. ನಮ್ಮ ಹಳೆ ಗುರೂಜಿನೇ ಪರವಾಗಿಲ್ಲ. ನಾನು ಬರ್ತೀನಿ. ಹಾ, ಏನಪ್ಪ ವಾಮೈದ ಒಳಗೆ ಕೂತ್ಕೊಂಡ್ಬಿಟ್ಟಿದ್ಯಾ? ಮೊನ್ನೆ ನಿಮ್ಮ ಅಕ್ಕ ಆಟೋಯಿಂದ ಕೂತ್ಕೊಂಡು 1 ರೌಂಡ್ ಕರ್ಕೊಂಡು ಹೋಗೋವರೆಗೂ ನಾನು ಇಳಿಯಲ್ಲ ಅಂತ ಕೂತ್ಕೊಂಡಿದ್ಲು. ಅವಳಿಗೊಂದು ರೌಂಡ್ ಹಾಕ್ಸಿದ್ದಾಯ್ತು. ಇವಾಗ ನಿನ್ ಸರ್ದಿನಾ? ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಬಾಬಾ, ನನಗೆ ಆಟೋ ಓಡಿಸೋದು ಹೇಳ್ಕೊಡ್ತೀರಾ? ಅನ್ಕೊಂಡೆ ಇದೇ ಮ್ಯಾಟ್ರ್ ಅಂತ ಅನ್ಕೊಂಡೆ. ಈ ವಯಸ್ಸಲ್ಲಿ ಈ ಥರ ಆಸೆಗಳು ಬರೋದು ತುಂಬಾ ಸಹಜ. ಆದ್ರೆ ನಿನಗೆ ಆಟೋ ಬೇಡ, ಕಾರ್ ಡ್ರೈವಿಂಗ್ ಹೇಳ್ಕೊಡಕ್ಕೆ ಪ್ರೀತಿ ಉತ್ತರ ಹೇಳ್ತೀನಿ, ಸರಿನಾ? ಆಟೋ ಓಡಿಸೋರ್ಗೆ ಕಾರ್ ಕಲ್ತ್ ಏನ್ ಮಾಡ್ಬೇಕು ಬಾಬಾ? ಏನ್ ಹೇಳ್ತಾ ಇದೀಯ ಗಣಿ? ನನಗೆ ಈ ವರ್ಷದ ಫೀಸು 1.5 ಲಕ್ಷ ಇದೆ. ಅಪ್ಪಂಗೆ ಬರೋ ಸಂಬಳ ಮನೆ ಖರ್ಚಿಗೆ ಸರಿ ಹೋಗುತ್ತೆ. ನಮ್ಮನ್ನ ಅಷ್ಟೆಲ್ಲ ಅನ್ಸಿ ಮಾತಾಡೋ ಜನನಿ ಅಕ್ಕ ಚಿಕ್ಕಮ್ಮ ಅರಸನಕೋಟೆಲಿರೋವರೆಗೂ ಅಪ್ಪ ಅಖಿಲಮ್ಮವ್ರ ಹತ್ರ ಸಾಲ ಕೇಳಲ್ಲ ಅಲ್ವಾ? ಫೀಸ್ ಕಟ್ಟೋದಕ್ಕೆ ಇನ್ನೂ 1 ವಾರನೂ ಉಳ್ದಿಲ್ಲ. ಅಷ್ಟರಲ್ಲಪ್ಪ ಅಷ್ಟೊಂದು ದುಡ್ಡನ್ನ ಹೇಗೆ ಹೊಂದಿಸ್ತಾರೆ? ಆಗಲ್ಲ ಅಲ್ವಾ? ಅದಕ್ಕೆ ನಾನು ಕಾಲೇಜ್ ಬಿಟ್ಟು ಬಾವನ್ ಥರ ಲೋನಲ್ಲಿ ಆಟೋ ತೊಗೊಂಡು ಓಡಿಸೋಣ ಅಂತ ಇದ್ದೀನಿ. ಬಿಡಿ ಸಾತಿ, ಏನ್ ಮಾಡ್ತಾ ಇದ್ದೀರಾ? ಏನನ್ನ ಹೊಡೆದು ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಾನು ಬದುಕಿರುವಾಗಲೇ ಸಾಯಿಸ್ತಿರೋದು ಇವನು ದೊಡ್ಡ ಯಜಮಾನ್ರೆ. ಕಾಲೇಜ್ ಫೀಸ್ ಕಟ್ಟೋ ಶಕ್ತಿ ನನಗಿಲ್ಲ ಅಂತ ಕಾಲೇಜೇ ಬಿಟ್ಟು ಬಿಡ್ತಾನಂತೆ, ಆಟೋ ಓಡಿಸ್ತಾನಂತೆ. ಆಟೋ ಓಡಿಸೋರ್ ಕಷ್ಟ ಏನು ಅಂತ ನಿನಗೆ ಗೊತ್ತೇನೋ? ಹಾಗಾದ್ರೆ ಆಟೋ ಓಡಿಸ್ದೆ ನಾನು ನಿಂತರ ಅರಸನಕೋಟೆಲ್ ಡ್ರೈವರ್ ಆಗ್ಬಿಡ್ಲಾ? ಹಾಕ್ತಿ ದುಡ್ಡು. ನೀನು ನಂತರನೇ ಕಷ್ಟಪಡಬಾರ್ದು. ನೋಡಿದವರು ಇವ್ರಿಗೆ ಅರಸನಕೋಟೆ ಬಿಟ್ಟರೆ ಬೇರೆ ಗತಿನೇ ಇಲ್ಲ ಅಂತ ಹಂಗಿಸ್ಬಾರ್ದು ಅಂತ ನಾನು ಪ್ರಯತ್ನ ಪಡ್ತಿದ್ರೆ ಇವನು ಡ್ರೈವರ್ ಆಗ್ತಾನಂತೆ. ನಾನು ಇನ್ನೂ ಬದುಕಿದ್ದೀನಿ ಕಣೋ. ನೀವು ಚಿಕ್ಕಮ್ಮ ಆಡಿದ ಮಾತಿಗೆ ನಾನು ಅಖಿಲಮ್ಮನವ್ರ ಮುಂದೆ ಹೋಗಿ ಸಹಾಯ ಕೇಳೋದಕ್ಕೆ ಮುಜುಗರ. ಆದರೆ ಹಾಗಂತ ನಿನ್ನ ಓದಕ್ಕೆ ತೊಂದರೆ ಮಾಡೋದಿಲ್ಲ, ಓದಿಸ್ತೀನಿ. ನನ್ನ ದೇಹದ ಅಂಗ ಮಾರಾದ್ರೂ ನಿನಗೆ ಫೀಸ್ ಕಟ್ಟಿ ಓದಿಸ್ತೀನಿ ಕಣೋ. ಸಾರ್ಥಿ, ಈ ಥರದ ಮಾತು ಮತ್ತೆ ನಿಮ್ಮ ಬಾಯಿಂದ ಬಂದ್ರೆ ಆ ಕ್ಷಣದಿಂದ ನಾನು ನಿಮ್ಮ ಕಣ್ಮುಂದೆ ಇರಲ್ಲ.
ಅವನೇನು ಕಳ್ತನ ಮಾಡ್ತೀನಿ ಅಂತ ಹೇಳಲಿಲ್ಲ ತಾನೆ. ಆಟೋ ಓಡಿಸಿ ದುಡಿತೀನಿ ಅಂತ ಹೇಳ್ದ. ಓದೋ ಹುಡುಗ ದುಡಿಯೋದು ಬೇಡ, ನೀನು ಓದಿದ್ರೆ ಸಾಕು ಅಂತ ಕೂರಿಸ್ಕೊಂಡು ಬುದ್ಧಿವಾದ ಹೇಳ್ಬೇಕು ತಾನೆ. ಅದನ್ನ ಬಿಟ್ಟು ನನ್ನ ದೇಹದ ಅಂಗ ಮರ ಆದ್ರೂ ನಿನ್ನ ಓದಿಸ್ತೀನಿ ಅಂತ ಹೇಳಿದ್ರೆ ಆ ದುಡ್ಡಲ್ಲಿ ಓದ್ಬೇಕು ಅಂತ ಅವನಿಗೆ ಅನ್ಸುತ್ತಾ? ನಾನೊಂದು ಭಾವ ಸಾರ್ಥಿ, ನಾನು ಇನ್ನೂ ಬದುಕಿದ್ದೀನಿ. ಮೊದಲನೇ ತಿಂಗಳೇನೋ ಕರೆಕ್ಟಾಗಿ ನನಗೆ ಬಾಡಿಗೆ ಹುಡುಕಕ್ಕಾಗದೆ ಸಂಪಾದನೆ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ. ಆದರೆ ಈ ತಿಂಗಳು ಹಾಗಾಗಲ್ಲ ಸಾರ್ಥಿ, ನಾನು ಚೆನ್ನಾಗಿ ಸಂಪಾದನೆ ಮಾಡ್ತೀನಿ. ಅವ್ನ ಫೀಸ್ ಕಟ್ಟೋದಕ್ಕೆ ಇನ್ನೂ ಸಮಯ ಇದೆ. ನಾನು ನಿಮ್ಮ ಕೈ ಜೋಡಿಸ್ತೀನಿ ಸಾರ್ಥಿ. ಗಣಿ, ನೀನು ಅಲ್ಲಿವರೆಗೆ ತಾಳ್ಮೆ ಕಳ್ಕೋಬೇಡ. ಓದಿನ ಕಡೆ ಮಾತ್ರ ಗಮನ ಕೊಡು, ಸರಿನಾ? ಸರಿ ಬಾವ. ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿ ಕೆಲ್ಸಕ್ಕೆ ಹೋಗ್ತಾ ಇರೋದು ಸರಿಯಾಗೇ ಇದೆ. ನನ್ನ ಸಂಪಾದನೆ ಅಗತ್ಯ ಈ ಮನೆಗೆ ತುಂಬಾನೇ ಇದೆ. ಅವ್ರನ್ನ ಕರೆಸೋ ಮನಸ್ಸು ನಿನಗೆ ಬಂದಿರ್ಬೋದು, ಆದರೆ ಅವ್ರು ಬರೋ ಮನಸ್ಸು ಮಾಡ್ಬೇಕಲ್ಲ. ಬರಬೇಕು ಅನ್ನೋದು ನನ್ನ ಆಸೆ. ಆದರೆ ಹೇಗೆ ಅಂತ ಕೇಳಿದ್ರೆ ಈ ಕ್ಷಣದವರೆಗೂ ನನಗೆ ಗೊತ್ತಿಲ್ಲ ರಘು. ಆದರೆ ನಮ್ಮ ಹಿರಿಯ ಸೊಸೆ ಪಾರ್ವತಿಯ ಶ್ರೀಮಂತನ ನಾವು ಅರಸನಕೋಟೆಯಲ್ಲೇ ಮಾಡಬೇಕು. ಇದು ನನ್ನ ಆಸೆ ಮಾತ್ರ ಅಲ್ಲ, ಹಿರಿಯ ಸೊಸೆಯಾಗಿ ಪಾರ್ವತಿಯ ಹಕ್ಕು ಕೂಡ ಅಲ್ವಾ? ಈ ಬಂಗಾರ ಅನ್ನೋದು ಮನುಷ್ಯನ ಕೈಲಿದ್ರೆ ಚಿನ್ನ ಹೊನ್ನು ಅಂತ ಕರೀತಾರೆ. ಅದೇ ದೇವಸ್ಥಾನದಲ್ಲಿ ಕಲಶದ ರೂಪದಲ್ಲಿದ್ರೆ ದೇವರ ಕಲಶ ಅಂತ ಪೂಜೆ ಮಾಡ್ತಾರೆ. ನನ್ನ ಸೊಸೆ ಪಾರ್ವತಿ ಪುಟಕ್ಕಿಟ್ಟ ಬಂಗಾರ. ಅವಳು ಕಲಶದ ಥರ ನಮ್ಮ ಅರಸನ ಕೋಟೆಯಲ್ಲಿ ಇದ್ರೇನೆ ಶೋಭೆ. ಹೇಗಾದ್ರೂ ಮಾಡಿ ಕರೆಸಲೇಬೇಕು ಅವಳನ್ನ. ನನ್ನ 2 ಪ್ರಶ್ನೆ ಕಾಡ್ತಿದೆ ಅಖಿಲ. ಒಂದು, ರಾಣನ್ ಕಪಿ ಮುಷ್ಟಿಲಿ ಒದ್ದಾಡ್ತಿರೋ ನಮ್ಮ ಮಗ ಸೊಸೆ ಇಬ್ರು ಇಲ್ಲಿಗೆ ಬರೋಕ್ಕೆ ಹೇಗೆ ಸಾಧ್ಯ ಅಂತ. ಇನ್ನು 2ನೇದು, ನಮಗೆ ರಾಣನ್ ಬಗ್ಗೆ ಪೂರ್ತಿ ವಿಷಯ ಗೊತ್ತಾಗೋವರೆಗೂ ನಾವು ನಮ್ಮ ಮಗ ಸೊಸೆ ಇಬ್ರಿಗೆ ಹತ್ರ ಆಗೋದು ಬೇಡ ಅಂತ ನೀನೇ ಹೇಳಿದ್ದೆ. ಈಗ ಈ ಸೀಮಂತ ಕಾರಣಕ್ಕೆ ನಾವೇನಾದ್ರೂ ಒಂದಾಗ್ಬಿಟ್ರೆ ಅದು ರಾಣನ್ ಗಮನಕ್ಕೆ ಬರಲ್ವಾ? ಅವನು ಗೊತ್ತಾದ್ರೆ ನಮ್ಮ ಮಗ ಸೊಸೆ ಜೀವಕ್ಕೆ ತೊಂದರೆ ಆಗಲ್ವಾ? ಆಗಲ್ಲ. ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಗೆ ಹೇಳ್ತೀಯ? ಬನ್ನಿ ಚಿಕ್ಕೈತೆ, ಬನ್ನಿ ಕೂತು. ಬ್ರೋ ಬರೋದಕ್ಕಿಂತ ಅದಕ್ಕೆ ಬಂದೆ. ಬ್ರೋ ಏನು ಬ್ರೋ ನೀವು ಬರೋದಕ್ಕೆ ಹೇಳಿದೆ, ಅದಕ್ಕೆ ಆಫೀಸಿಂದ ಸೀದಾ ಇಲ್ಲಿಗೆ ಬಂದೆ. ಏನು ವಿಷಯ? ತಗೋ. ಗಂಟಿಯವ್ರಿಗೆ ನಾನು ಕಟ್ಟಬೇಕಾಗಿರೋ ಆಟೋ ಸಾಲದ ಮೊದಲನೇ ಕಂತು. ಅಲ್ಲ ಬಾವ, ಈ ಹಣನ ಕಂಟಿ ಹಣ್ಣಂಗೆ ಕೊಡಬೇಕು ಅಂದ್ರೆ ಈಗ ಚಿಕ್ಕ ಬಾವನ್ ಕೊಡ್ತಾ ಇದ್ದೀರಾ? ಓ, ಚಿಕ್ಕ ಬಾವನೇ ಕೊಡ್ಲಿ ಅಂತನಾ? ಅವ್ರಿಗೆ ಮೊದಲೇ ಆಫೀಸಲ್ಲಿ ತುಂಬ ಕೆಲಸ ಇರುತ್ತೆ, ಸುಮ್ಮನೆ ಎಕ್ಸ್ಟ್ರಾ ಕೆಲಸ ಯಾಕೆ? ನಿಮ್ಮ ಬಾಮ ಇದ್ದ ನಾನಿಲ್ವಾ? ನಾಳೆ ಬೆಳಗ್ಗೆನೆ ಹೋಗಿ ಕಂಟಿ ಹಣ್ಣಂಗೆ ಈ ಹಣ ಕೊಡ್ತೀನಿ, ಕೊಡಿ. ಬೇಡ ಗಣಿ, ಈ ಹಣ ಯಾರಿಗೆ ತಲುಪಬೇಕೋ ನಾನಿವಾಗ ಅವ್ರಿಗೆ ಕೊಡ್ತಾ ಇದ್ದೀನಿ. ಕಂಟಿಯವ್ರಿಗೆ ಆಟೋ ಸಾಲದ ಕಂತನ ನಾಳೆ ಬೆಳಗ್ಗೆ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ದೆ. ಆದರೆ ಬೆಳಗ್ಗೆನೇ ಆ ಹಣ ಅಕೌಂಟಿಗೆ ಬಂತು ಅಂತ ಅವ್ರು ಹೇಳಿದ್ರು. ಕಂಟಿಯವ್ರಿಗೆ ಹಣ ತಲುಪಿಸಿದ್ದು
ನೀನೇ ಅಲ್ವಾ ಪ್ರೀತು? ಅದಕ್ಕೆ ಈ ದುಡ್ಡು ಇವಾಗ ನಿನಗೆ ಸೇರ್ಬೇಕಾಗಿರೋದು. ತಗೋ ಪ್ರೀತು. ನಾನು ಕಂಟಿಯವ್ರಿಗೆ ಹಣ ಕೊಟ್ಟರೆ ಅದು ನಿಂಗೆ ಗೊತ್ತಾಗುತ್ತೆ. ನಿನಗೆ ವಾಪಸ್ ಹಣ ಕೊಡ್ತೀಯ ಅಂತ ನಂಗೆ ಗೊತ್ತಿತ್ತು ಬ್ರೋ. ಆದರೂ ನಾನೇ ಕೊಟ್ಟೆ ಗೊತ್ತಾ? ಹೊರಗ್ನವರು ನಿನ್ನನ್ನು ಹಗುರವಾಗಿ ನೋಡಬಾರ್ದು ಅಂತ, ನಿನ್ನ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು ಅಂತ ಅವರೇ ಕಾಲ್ ಮಾಡಿ ಮೊದಲನೇ ತಿಂಗಳ ಸಾಲದ ಕಂತನ್ನ ಕಟ್ಟಕ್ಕೆ ಆಗದೆ ಇರೋರು ಅಂತ ವ್ಯಂಗ್ಯವಾಗಿ ಮಾತಾಡಬಾರ್ದು ಅಂತ ಅಷ್ಟೆ. ಆದರೆ ಕಂಟಿಯವರು ಏನು ಪರವಾಗಿಲ್ಲ, ಆರಾಮಾಗಿ ಕೊಡಲಿ ಅಂತ ಹೇಳಿದರು. ಆದರೂ ನಾನೇ ನನ್ನ ಬ್ರೋ ನಿಮಗೆ ಹಣ ತಲುಪಿಸೋಕೆ ಹೇಳಿದ್ದಾರೆ ಅಂತ ನಾನೇ ಕನ್ವಿನ್ಸ್ ಮಾಡ್ಕೊಟ್ಟು ಬಂದೆ. ನಿಂಗೆ ಬೇಜಾರಾಗಿದ್ರೆ ಎಕ್ಸ್ಟ್ರೀಮ್ಲಿ ಸಾರಿ ಬ್ರೋ. ಜನನಿ ಪುಟ, ಊಟ ಆದ್ಮೇಲೆ ಸುಮ್ಮನೆ ಕೂತ್ಕೋಬಾರ್ದಮ್ಮ. ಸ್ವಲ್ಪ ಹೊತ್ತಾದ್ರೂ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇರ್ಬೇಕು. ಗೊತ್ತು ಚಿಕ್ಕಮ್ಮ, ದಿನಾ ಊಟ ಆದ್ಮೇಲೆ ಒಂದ್ 10 ರಿಂದ 15 ನಿಮಿಷ ಡೈಲಿ ನನಗೆ ಅತ್ತೆ ವಾಕಿಂಗ್ ಮಾಡಿಸ್ತಾರೆ. ನಂಗೆ ಅಭ್ಯಾಸ ಆಗಿದೆ. ನೀವ್ ಹೇಳಿದ ಹಾಗೆ ನಾಡಿದ್ದು ನಮ್ ಜನನಿ ಸೀಮಂತ ಮಾಡೋದಕ್ಕೆ ನನಗೊಪ್ಪಿಗೆ ಇದೆ. ಜನನಿ, ಪ್ರೀತು ರೂಮಲ್ಲಿದ್ದಾನಮ್ಮ? ಹಾ ಅತ್ತೆ, ಸ್ವಲ್ಪ ತಲೆನೋವು ಅಂತ ಮಲ್ಕೊಂಡಿದ್ದಾನೆ. ಬಾಮ್ ಹಚ್ಕೊಂಡಿದ್ದಾನೆ ತಾನೆ? ನಾನೇ ಹಚ್ದೆ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ತೀನಿ, ನಾನಾಗೆ ಎದ್ದೇಳೋವರೆಗೂ ನನ್ನ ಎದ್ದೇಳಿಸ್ಬೇಡ ಅಂತ ಹೇಳ್ದ. ಅಯ್ಯೋ, ಇವತ್ತೇ ನನ್ನ ಆದಿ ಪಾರ್ವತಿನ ಕರ್ಸ್ಕೊಂಡ್ಬಿಡೋಣ ಅನ್ಕೊಂಡೆ. ಛೆ, ನಾನು ಯಾಕಿಷ್ಟು ಚಡ್ಪಡಿಸ್ತಿದ್ದೀನಿ? ಇಷ್ಟು ದಿನ ಕಾದಿರೋಳು ಒಂದ್ ರಾತ್ರಿ ಕಾಯಕ್ಕೆ ಯಾಕಿಷ್ಟು ಚಡ್ಪಡಿಕೆ? ನಾಳೆ ಬೆಳಗಾಗ್ತಿದ್ದ ಹಾಗೆ ಕರ್ಸಿದ್ರಾಯ್ತು. ಹೇಗೂ ನಾಳೆಯಿಂದ ಇದೇ ಮನೇಲೆ ನನ್ನ ಕಣ್ಮುಂದೆನೆ ತಾನೇ ಅವರು ಇರೋದು. ಅದೇ ನೆಮ್ಮದಿಲೆ ಇವತ್ತು ಒಂದ್ ರಾತ್ರಿ ತಳ್ಬಿಟ್ರೆ ಮುಗೀತು. ಅತ್ತೆ, ಪ್ರೀತುನ ಎದ್ದೇಳಿಸ್ಲಾ? ಬೇಡಮ್ಮ, ನಾಳೆ ಬೆಳಿಗ್ಗೆ ಅವನ್ನೂ ಕರ್ಕೊಂಡು ನನ್ನ ಹತ್ರ ಬಾ. ನಿಮ್ಮಿಬ್ಬರ ಹತ್ರ ಒಂದ್ ಮುಖ್ಯ. ಇನ್ಮೇಲೆ ಯಾವತ್ತೂ ಕಾಲೇಜ್ ಬಿಡೋ ಮಾತಾಡಲ್ಲಪ್ಪ. ನಾನು ಕಾಲೇಜಿಗೆ ಸೇರಿಕೊಂಡು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗ್ತೀನಿ. ಪ್ಲೀಸ್ ಅಪ್ಪ, ಕ್ಷಮಿಸಪ್ಪ. ಅಪ್ಪ, ನೀನು ಕೋಪ ಇದ್ರೆ ಬೇಕಿದ್ರೆ ಒಂದು 2 ತೊಡಿ ನನಗೆ, ಆದ್ರೆ ಹಿಂಗೆ ಮಾತಾಡ್ಸದೆ ಇರಬೇಡಪ್ಪ. ಪ್ಲೀಸ್ ಅಪ್ಪ. ಗಣಿ, ನೀನು ಚೆನ್ನಾಗಿ ಓದ್ಲಿಂತೆ ಎಂತೆಂಥ ಕನಸುಗಳು ಕಟ್ಕೊಂಡಿದ್ದೀನಿ ಕಣ. ಅಂಥದ್ರಲ್ಲಿ ಆಟೋ ಓಡಿಸ್ತೀನಿ ಅಂದರೆ ಬೇಜಾರಾಗಲ್ವ ನನಗೆ? ನೋಡು, ಚೆನ್ನಾಗಿ ಓದಬೇಕು, ಕಾಲೇಜ್ ಫೀಸು ಇನ್ನೇನು ಖರ್ಚು ಅಂತ ತಲೆ ಕೆಡಿಸ್ಕೋಬೇಡ. ಅದಕ್ಕೆ ನಾನಿದ್ದೀನಿ, ಆಯ್ತಾ? ಸಾರಿ ಅಪ್ಪ. ಯಾರೋ 8:45 ಆಗೋಯ್ತಮ್ಮ, ಹೊರಗಡೆ ಹೋಗೋ ಕೆಲಸ ಬೇರೆ ಇದೆ. ಬರ್ತೀನಿ ದೊಡ್ಡ ಅಕ್ಕ, ನನಗೂ ಕಾಲೇಜಿಗೆ ಲೇಟ್ ಆಯ್ತು. ಬಾಯ್ ಬಾವಾ. ಅವ್ರಿಲ್ಲಿ ಇದ್ದಾಗ್ಲೋ ಇಲ್ಲಿಂದ ಹೋದ್ಮೇಲೋ ಏನಾದ್ರೂ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ರೆ ಅದನ್ನ ನಾನ್ ಸರಿ ಮಾಡ್ತೀನಿ, ಎಲ್ಲರೂ ಸೇರಿ ಸರಿ ಮಾಡೋಣ ಅಂತ ಹೇಳಪ್ಪ. ಮಾಮ್ ಯಾವ ಸಮಸ್ಯೆ ಬಗ್ಗೆ ಮಾತಾಡ್ತಿದ್ದಾರೆ? ರಾಣ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ? ನೋನೋ, ಅವನ ಬಗ್ಗೆ ಗೊತ್ತಾಗಿದ್ರೆ ನನ್ನ ಮೋನಿಕಾ ವಿಡಿಯೋ ಬಗ್ಗೆನೇ ಗೊತ್ತಾಗಿರೋದು. ಆಗ ಮಾಮ್ ನನ್ನನ್ನು ಕರೆದು ಇಷ್ಟು ಚೆನ್ನಾಗಿ ಮಾತಾಡ್ಸೋಕೆ ಚಾನ್ಸೇ ಇರಲಿಲ್ಲ. ಪ್ರೀತು, ಏನ್ ಯೋಚನೆ ಮಾಡ್ತಿದೀಯಾ? ಏನಿಲ್ಲ ಮಾಮ್, ನಾವು ಈಗಲೇ ಹೋಗಿ ಬ್ರೋ ಅದಕ್ಕೆ ಕರ್ಕೊಂಡು ಬಿಡ್ತೀವಿ. ಪ್ರೀತು, ಈಗ ನಿನ್ನ ಬ್ರೋ ಡ್ಯೂಟಿಗೆ ಹೋಗಿರ್ತಾನೆ. ಡ್ಯಾಡ್, ಬ್ರೋ ಈಗ ಯಾರ ಕೈ ಕೆಳಗಡೆನೂ ಕೆಲಸ ಮಾಡ್ತಾ ಇಲ್ಲ. ಅವನೀಗ ಸಾರ್ತಿ, ಅವನೇ ಬಾಸು. ನಾನು ಕರೆದ್ರೆ ರಜಾ ಹಾಕಿ ಹಾಜರಾಗ್ತಾನೆ. ಅವ್ರು ಬರೋ ಹೊತ್ತಿಗೆ ನಾನು
ಮನೆ ಬಾಗ್ಲಲ್ಲಿ ಆರತಿ ಸಿದ್ಧ ಮಾಡ್ಕೊಂಡಿರ್ತೀನಿ. ಅದಕ್ಕೂ ಮುಂಚೆ ಬಿಡು ಅನ್ನಲ್ಲ, ಬಿಡು. ಏನಕ್ಕೆ ಹೇಳ್ಕೊಂಬರ್ತಿದ್ಯಾ? ಏನ್ ವಿಷಯ ಅಂತ ಹೇಳು. ಹೇಳ್ತೀನಿ ರೀ ಗುರುಗಳೇ. ನೋಡಿ ಗುರುಗಳೇ, ನಾನು ನಿಮಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಒಂದು ಮಾತು ಹೇಳ್ತೀನಿ. ಡೋಂಟ್ ಮಿಸ್ಟೇಕ್ ಮೀ. ನಿಮಗೆ ಬುದ್ಧಿ ಇದೆಯಾ? ಏನಂದೆ? ಮತ್ತಿನ್ನೇನು ಹೇಳಬೇಕು ಗುರುಗಳೇ? ನೀವಿಲ್ಲಿ ಏನಕ್ಕೆ ಬಂದಿದ್ದೀರಾ ಹೇಳಿ? ಅದನ್ನ ಮತ್ತೆ ಮತ್ತೆ ಹೇಳ್ಬೇಕಾ? ಗೊತ್ತಿಲ್ವ ನಿಂಗೆ? ಗೊತ್ತು ಗುರುಗಳೇ. ಅರಸನ ಕೋಟೆ ಆಸ್ತಿ ಅಧಿಕಾರ ಅಖಿಲಕ್ಕ ನಂತರ ಜನನಿಗೆ ಸಿಗಬೇಕು ಅಂತ. ಆಸ್ತಿ ಪಾಸ್ತಿ ಮಾತ್ರ ಅಲ್ಲ, ಈ ಅರಸನ ಕೋಟೆಯವರ ಪ್ರೀತಿ ಕೂಡ ಆ ಪಾರ್ವತಿ ಅವಳ ಹೊಟ್ಟೆಲ್ ಹುಟ್ಟಿರೋ ಮಗುಗೆ ಸಿಗಬಾರ್ದು. ಅದನ್ನ ನಿಲ್ಲಿಸ್ಬೇಕು ಅಂತ ತಾನೇ ನೀವಿಲ್ಲಿಗೆ ಬಂದಿರೋದು. ಆದ್ರೂ ಗೊತ್ತಿದ್ದು ಯಾಕೆ ಬಂದಿದ್ದೀರಾ ಅಂತ ನೆನಪಿನ ಶಕ್ತಿ ಸಮಸ್ಯೆ ಇರೋ ತರ ಯಾಕೆ ಮಾತಾಡೋದು? ಕಾರಣ ಇದೆ ಗುರುಗಳೇ. ನಿಮ್ ಜಾಗದಲ್ಲಿ ನಾನಿದ್ದಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? ಮೊದ್ಲು ಜನನಿ ವಿಶ್ವಾಸನ ನಂದು ಮಾಡ್ಕೊಳ್ತಾ ಇದ್ದೆ. ನೋಡಮ್ಮ ಜನನಿ, ಹಿಂಗಿಂಗೆ ಹಿಂಗಿಂಗೆ, ಹಂಗಂಗೆ ಹಂಗಂಗೆ, ಹಿಂಗಾಗುತ್ತೆ ಅದು ಹಂಗಾಗುತ್ತೆ. ಹಾ ಗುರುಜಿ, ಇದಕ್ಕೂ ಮುಂಚೆ ನಾನು ಜನನಿ ಮನ ಒಲಿಸೋದಕ್ಕೆ ಶತಾಯ ಗತಾಯ ಪ್ರಯತ್ನ ಪಟ್ಟಿದ್ದೀನಿ. ಆದ್ರೆ ಎಲ್ಲದರಲ್ಲೂ ಫ್ಲಾಪ್ ಆಗಿದ್ದೀನಿ. ಬೇರೆಯವರು ಅವಳ ಮನಸ್ಸನ್ನ ಒಲಿಸ್ಕೊಳ್ಳೋದಕ್ಕೂ ಸ್ವಂತದವರು ಅವಳ ಮನಸ್ಸನ್ನ ಒಲಿಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇಲ್ವಾ ಗುರುಜಿ? ಜನನಿನೂ ನಮ್ಮ ಕಡೆನೇ ಇದ್ದಿದ್ರೆ ಇವತ್ತು ಅವ್ರ ಅಣ್ಣ ಮತ್ತೆ ಅತ್ತಿಗೆ ಪರವಾಗಿ ಅವಳು ಮಾತಾಡೋಕ್ಕೂ ಬಿಡ್ತಾ ಇರ್ಲಿಲ್ಲ. ಇವತ್ತು ಅಖಿಲಕ್ಕ ನಿಮ್ಮ ಅಣ್ಣ ಅತ್ತಿಗೆನ ಕರ್ಕೊಂಡ್ ಬಾರಪ್ಪ ಅಂತ ಪ್ರೀತು ಹೇಳಿದ ತಕ್ಷಣ ಅವನ ಆಸ್ಕರ್ ಅವಾರ್ಡ್ ಸಿಕ್ಕಷ್ಟು ಖುಷಿ ಪಡ್ತಾ ಇರ್ಲಿಲ್ಲ. ಏಯ್, ನಿನ್ನಂತ ಮೂರ್ಖ ಹೆಂಗಸ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋಷ್ಟು ದಡ್ಡಿ ಅಲ್ಲ ನಾನು. ಪಾರ್ವತಿ ವಿರುದ್ಧ ಜನನಿನ ಎತ್ಕಟ್ಟೋದಕ್ಕೆ ನಾನೇನು ಪ್ರಯತ್ನನೇ ಮಾಡಿಲ್ಲ ಅಂತ ನೀನ್ ಅನ್ಕೊಂಡಿದ್ಯಾ? ಮಾಡಿದ್ದೀನಿ. ಆದ್ರೆ ನಮ್ ಜನನಿಗೆ ಎಲ್ಲ ಅವ್ರ ಅಪ್ಪಂದೇ ಬುದ್ಧಿ. ಕೂಡಿ ಬಾಳೋದ್ರಲ್ಲೇ ಸ್ವರ್ಗ ಸುಖ ಅಂತ ಅನ್ನೋಳು. ಒಂದ್ಸಲ ಅವಳು ಯಾರನ್ನಾದ್ರೂ ನಂಬಿದ್ರೆ ಆ ನಂಬಿಕೆ ಕಳಿಯೋದು ಅಷ್ಟು ಸುಲಭ ಅಲ್ಲ. ಜನನಿಗೆ ಪಾರ್ವತಿ ಮೇಲೆ ನಂಬಿಕೆ ಕಳಿಯೋದಕ್ಕೆ ನಾನು ಪ್ರಯತ್ನದ ಮೇಲೆ ಪ್ರಯತ್ನ ಮಾಡಿದ್ದೀನಿ. ಆದ್ರೆ ಸೋತಿದ್ದೀನಿ. ನನ್ನ ಅಕ್ಕನ ಮಗಳು ಜನನಿನ ಇನ್ನೂ ಹೇಗ್ ಚೆನ್ನಾಗಿ ಮಾಡಿ ಹೋಗ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ನೀನ್ ನನಗೆ ಉಪದೇಶ ಮಾಡಕ್ ಬರ್ಬೇಡ. ಫ್ರೆಂಡ್ಸ್ ಬನ್ನಿ ಇಲ್ಲಿ. ನಾನೇನಾದ್ರೂ ತಪ್ಪು ಮಾತಾಡದ್ನಾ? ಇಲ್ಲ ಅಲ್ವಾ ಫ್ರೆಂಡ್ಸ್? ಮತ್ತೆ ಇವರೆಲ್ಲ ಯಾಕೆ ನನ್ನ ಮಾತಿನ ಬಗ್ಗೆ ತಪ್ಪು ತಿಳ್ಕೊತಾರೆ? ಅಮ್ಮನ ಕೈ ರುಚಿಗೆ ಯಾರ ಅಡ್ಗೆನೂ ಸರಿಸಾಟಿ ಅಲ್ಲ. ಬಸ್ರಿ ಬೈಕೆ ಹಾಗೆ ಉಳಿದ್ಬಿಡ್ಬಾರ್ದು ಅಂತ ನಂದೊಂದು ಪ್ರಯತ್ನ ಅಷ್ಟೆ. ಈ ಮನೇಲಿ ಕೆಲಸ ಪಕ್ಕ ಆಗ್ತಿದ್ದ ಹಾಗೆ 7 ತಿಂಗಳು ಗರ್ಭಿಣಿಯರ ಆಹಾರ ಕ್ರಮ ಏನಿರ್ಬೇಕು ಅಂತ ಓದಿ ತಿಳ್ಕೊಂಡೆ. ಅದರಿಂದ ಇನ್ನೂ ಒಂದು ಪ್ರಯೋಜನ ಆಯ್ತು. ನಿಮ್ಗೆ ಯಾವ ಆಹಾರ ಜಾಸ್ತಿ ಕೊಡ್ಬೇಕು, ಯಾವ ಆಹಾರ ಕೊಡಬಾರ್ದು ಅನ್ನೋದ್ರ ಜೊತೆಗೆ ಕೆಲವು ಭಾವನಾತ್ಮಕ ಅಂಶಗಳು ಕೂಡ ಅರ್ಥ ಆಯ್ತು. ಹೌದಾ? ಅದೇನ್ ಅರ್ಥ ಮಾಡ್ಕೊಂಡ್ರಿ ಅಂತ ನನ್ಗೂ ಹೇಳ್ಬೋದಾ? ಓ, ಅದಕ್ಕೇನಂತೆ ಹೇಳ್ತೀನಿ. 7 ತಿಂಗಳು ಕಳೀತಿದ್ದ ಹಾಗೆ ಗರ್ಭದಲ್ಲಿರೋ ಮಗುಗೆ ತಾಯಿ ಜೊತೆ ಭಾವನಾತ್ಮಕ ನಂಟು ಬೆಳೆಯುತ್ತಂತೆ. ನೀವ್ ಹತ್ರೆ ನಕ್ಕಿದ್ರೆ ಎಲ್ಲ ಮಗು ಗೊತ್ತಾಗತ್ತಂತೆ. ತಾಯಿಗೇನಾಗುತ್ತೋ ಹೊಟ್ಟೆಲಿರೋ ಮಗುಗೂ ಅದೇ ಅನುಭವ ಆಗುತ್ತಂತೆ. ತಾಯಿ ಒತ್ತಡದಲ್ಲಿದ್ರೆ ಹೊಟ್ಟೆಲಿರೋ ಮಗುಗೂ ಒತ್ತಡ ಆಗುತ್ತಂತೆ. ಅದಕ್ಕೆ 7ನೇ ತಿಂಗಳಲ್ಲಿ ಸಾಧ್ಯವಾದಷ್ಟು ನೆಮ್ಮದಿಯಾಗಿ ಖುಷಿಯಾಗಿರ್ಬೇಕಂತೆ ಬಸ್ರಿ ಹೆಣ್ಮಕ್ಳು. ಹೌದಾ? ಹಾಗಾದ್ರೆ ನಾನು ಇನ್ ಮುಂದೆ ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ಮಾಡ್ಕೊಳ್ಳಲ್ಲಪ್ಪ. ಅಷ್ಟೇ ಅಲ್ಲ, ಯಾವಾಗ್ಲೂ ಸಂತೋಷವಾಗಿರೋದಕ್ಕೆ ಪ್ರಯತ್ನ ಪಡಬೇಕು. ನಿಮಗಿಷ್ಟವಾದ ತಿಂಡಿ ಜೊತೆಗೆ ನಾನ್ ಕೊಡೋ ಆಹಾರ, ಹಣ್ಣು, ಜ್ಯೂಸು ಯಾವುದು ಬೇಡ ಅಂದೆ ಹೊಟ್ಟೆ ತುಂಬುವಷ್ಟು ತಿನ್ಬೇಕು. ಓಕೆ ಮೇಡಮ್. ಮೊದಲು ಅಕ್ಕಿ ರೊಟ್ಟಿ ತಿಂದು ಹೇಗಿದೆ ಅಂತ ಹೇಳಿ. ಓ ಮೈ ಗಾಡ್ ಪಾರ್ವತಿ, ಸೇಟ್ ನಮ್ಮಮ್ಮ ಮಾಡಿರೋ ತರನೇ ಮಾಡಿದ್ದೀರಾ. ಹಲೋ ಬ್ರೋ, ನೀನ್ ಎಲ್ಲೇ ಇದ್ರು ಸರಿ ಮನೆಗೆ ಬರ್ತಾ ಇರ್ಬೇಕು ಇಮಿಡಿಯೇಟ್ ಆಗಿ. ಯಾಕೆ ಪ್ರೀತು? ಮನೇಲಿ ಎಲ್ಲರೂ ಸೇಫ್ ಆಗಿರೋ ತಾನೆ? ಡೋಂಟ್ ವರಿ ಬ್ರೋ, ಅರಸನ್ ಕೋಟೆಲಿ ಎಲ್ಲರೂ ಸೇಫ್ ಆಗಿದ್ದೀವಿ.
ನೀವು ಗಾಬರಿ ಆಗುವಂತ ವಿಷಯಕ್ಕಲ್ಲ ಭಾವ ನಿಮ್ಮನ್ನ ಇಮಿಡಿಯೇಟ್ ಆಗಿ ಬರೋದಕ್ಕೆ ಹೇಳ್ತಾ ಇರೋದು. ಮತ್ತೆ ಕಾರಣ ಫೋನಲ್ಲಿ ಹೇಳುವಂತದ್ದಲ್ಲ ಬ್ರೋ, ನೇರವಾಗಿ ನಿಂತು ನಿಮ್ಮ ಅಕ್ಕನ ಮುಖ ನೋಡ್ಕೊಂಡು ಹೇಳೋಂತ ವಿಷಯ. ನಾವ್ ಅದನ್ನ ಹೇಳಿದಾಗ ನಿಮ್ ಮುಖದಲ್ಲಿ ಏನ್ ರಿಯಾಕ್ಷನ್ಸ್ ಬರುತ್ತೆ ಅಂತ ನಾವು ನೋಡೋದಕ್ಕೆ ಕ್ಯೂರಿಯಸ್ ಆಗಿದೀವಿ ಬ್ರೋ. ಪ್ರೀತು ಹಾಗೆಲ್ಲ ಬರಕ್ಕಾಗಲ್ಲ ಪ್ರೀತು. ನೋಡು ಗಣಿದು ಕಾಲೇಜ್ ಫೀಸ್ ಕಟ್ಟಬೇಕು, ಅದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಸರ್ತಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಮಾತು ಉಳಿಸ್ಕೋಬೇಕಲ್ವಾ? ನಿನ್ ಮಾತನ್ನ ನಾವೆಲ್ಲರೂ ಸೇರಿ ಉಳಿಸ್ಕೋಬಹುದು. ಬೇಗ ಬಾ. ಅಲ್ಲ ಪ್ರೀತು. ಭಾವ ನಿಮಗ್ ನಮ್ಮಿಬ್ರ ಮೇಲೆ ನಂಬಿಕೆ ಇದೆಯೋ ಇಲ್ವೋ? ಖಂಡಿತ ಇದೆ. ಇದ್ರೆ ತಕ್ಷಣ ಬರ್ತಾ ಇರ್ತೀಯ ಅಷ್ಟೇ. ಸರಿ, ಆಟೋದಲ್ಲಿ ಒಬ್ರು ಪ್ಯಾಸೆಂಜರ್ ಇದ್ದಾರೆ, ಅವ್ರನ್ನಾದ್ರೂ ಡ್ರಾಪ್ ಮಾಡ್ಬರೋ ಅವಕಾಶ ಇದೆ ತಾನೆ? ಓಕೆ ಸರಿ, ಬರ್ತೀನಿ. See you soon bro. Bye. ಯಾಕಿರ್ಬೋದು ಸರ್? ಸಾರಿ. ಜನನಿ ಸ್ವಲ್ಪ ಹೊತ್ತಿಗೆ ಬ್ರೋ ಕ್ಯಾರ್ಸನ್ ಕೋಟೆಗೆ ಬರ್ತಾ ಇದಾರೆ. ಓಯ್, ಏನಾಯ್ತು? ನೀನು ಆದಿಭಾವ ಅವತ್ತು ರಾಣನ್ನ ಅರಸನ್ ಕೋಟೆಗೆ ಹೇಳ್ಕೊಂಡು ಬಂದಿದ್ದೆ ನೆನಪಾಯ್ತು. ಅವತ್ತು ಹೀಗೆ ನಾವು 4 ಜನ ಎಷ್ಟು ಖುಷಿ ಪಟ್ಟಿದ್ವಿ. ಇನ್ನೇನು ಆದಿಭಾವ ಮತ್ತೆ ಪಾರ್ವತಿ ಅಕ್ಕ ಅರಸನ್ ಕೋಟೆಗೆ ಕಾಲಿಡ್ತಾ ಇದ್ದಾರೆ ಅನ್ನೋ ಸಂಭ್ರಮದಲ್ಲಿದ್ವಿ. ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಯ್ತು ಅಂತ ನೆನ್ಪು ಮಾಡ್ಕೊ. ಆದ್ರೆ ಈ ಸಲ ಆತರ ಏನೂ ಆಗಲ್ಲ ಜನನಿ. ಮೊಮ್ಮೆ ಹೇಳಿದಾರಲ್ವಾ, ಏನೇ ಸಮಸ್ಯೆ ಬಂದ್ರು ನಾನ್ ಸರಿ ಮಾಡ್ತೀನಿ ಅಂತ. ಯಾಕೋ ಗೊತ್ತಿಲ್ಲ, ನಮ್ ಪ್ರಾಬ್ಲಮ್ಸ್ ಕೂಡ ಮೊಮ್ಮೆ ಸಾಲ್ವ್ ಮಾಡ್ತಾರೆ ಅನ್ನೋ ನಂಬಿಕೆ ಬಂದಿದೆ. ನನಗೆ ಯಾಕೋ ಒಳೊಳಗೆ ಭಯ ಆಗ್ತಿದೆ ಪ್ರೀತು. ಅದಕ್ಕೆ ಹರಕೆ ತೊಟ್ಲು ಕಟ್ಟೋ ಮರಕ್ಕೆ ನಾನು ಈಗಲೇ ಹರಕೆ ಕಟ್ಕೊಂಡ್ ಬಿಡ್ತೀನಿ ಆಯ್ತಾ? ನಮ್ಮ ಅಕ್ಕ ಭಾವ ಇಬ್ರು ಅರಸನ್ ಕೋಟೆಗೆ ಬರೋದನ್ನ ಯಾವ ದುಷ್ಟ ಶಕ್ತಿಗಳು ತಡೆಯೋದಕ್ಕಾಗದೇ ಇರ್ಲಿ. ಅತ್ತೆ ಮಾತಿಗೆ ಬೆಲೆ ಕೊಟ್ಟು ಅವ್ರಿಗೆ ಮನೆ ಒಳಗೆ ಕಾಲಿಡೋ ತರ ಆದ್ರೆ ಈ ಥರ ಡ್ರೆಸ್ಗಳಂದ್ರೆ ನನಗಿಷ್ಟ. ಅದನ್ನು ಹಾಕೋಬೇಕು ಅಂತ ಹೇಳಿದ್ರೆ ನನಗೆ ತಂದು ಕೊಡೋದಕ್ಕೆ ಎಲ್ಲಿ ಕಷ್ಟ ಆಗುತ್ತೆ ಅಂತ ಈ ಥರ ಮಾಡ್ತೀವಿ ಪಾರು. ಅಟೆನ್ಷನ್ ಪ್ಲೀಸ್. ಥ್ಯಾಂಕ್ ಯು. ನಾನು ಅವಾಗ್ಲಿಂದ ಏನೋ ಹೇಳ್ಬೇಕು ಅಂತ ಕಾಯ್ತಾ ಇದ್ದೀನಿ, ಸ್ವಲ್ಪ ಹೇಳಕ್ಕೆ ಅವಕಾಶ ಮಾಡ್ಕೊಡ್ತೀರಾ ಪ್ಲೀಸ್? ಪ್ರೀತು, ಅವಾಗಿಂದ ಬಿಲ್ಡಪ್ ಕೊಡ್ತಾನೆ ಇದೆಯಾ, ಅದೇನು ವಿಷಯ ಅಂತ ಮೊದಲೇ ಹೇಳು. ನೀವಿಬ್ರು ಈ ಕ್ಷಣನೇ ಅರಸನ್ ಕೋಟೆಗೆ ಬರಬೇಕು, ಅದು ಶಾಶ್ವತವಾಗಿ. ಮೊಹಮ್ಮೆ ಕರೀತಿದ್ದಾರೆ. ನಿಮ್ಮ ಅಣ್ಣ ಅತ್ತೆನ ಮನೆಗೆ ಕರ್ಕೊಂಬ ಅಂತ ಕಳ್ಸಿದ್ರು. ನಮ್ ಲೈಫ್ ಚೇಂಜ್ ಆಗೋ ಟೈಮ್ ಬಂತು ಬ್ರೋ. ಅಕ್ಕ, ನಮ್ಮ ಅರಸನ್ ಕೋಟೆ ಮತ್ತೆ ಸಿಹಿ ತುಂಬಿರೋ ಜೇನ್ಗೂಡಾಗೋ ಸಮಯ ಬಂದಿದೆ. ನಾಳೆ ಬೆಳಗಾದ್ರೆ ಮನೇಲಿ ಸೀಮಂತ ಇಟ್ಕೊಂಡಿದ್ದಾರೆ. ಹೌದು ಬ್ರೋ, ನಾಳೆ ಬೆಳಗ್ಗೆ 12:30ಕ್ಕೆ ಸೀಮಂತ ಶಾಸ್ತ್ರ ಮಾಡಕ್ಕೆ ಒಳ್ಳೆ ಮುಹೂರ್ತ ಇದೆ ಅಂತೆ. ಅಕ್ಕ, ಸೀಮಂತ ಇರೋದು ನನ್ನ ಒಬ್ಳಿಗ್ ಮಾತ್ರ ಅಲ್ಲ, ನಮ್ಮಿಬ್ರಿಗೂ. ನಮ್ಮಿಬ್ರಿಗೂ ಒಟ್ಟಿಗೆ ನಾಳೆ ಅರಸನ್ ಕೋಟೆಯಲ್ಲಿ ಸೀಮಂತ ಮಾಡ್ಬೇಕು ಅಂತ ಅತ್ತೆ ತೀರ್ಮಾನ ಮಾಡಿದ್ದಾರೆ. ನೀವಿಬ್ರಿಗೆ ಹೇಗಿದ್ದೀರೋ ಹಾಗೆ ಅರಸನ್ ಕೋಟೆಗೆ ಬರ್ತಾ ಇರ್ಬೇಕು.
ಬಟ್ಟೆಗಳನ್ನ ಬೇಕಾದ್ರೆ ನಿಧಾನವಾಗಿ ತೊಗೊಂಡ್ರಾಯ್ತು, ಆದ್ರೆ ಈಗ ನೀವಿಬ್ರು ಅರಸನಕೋಟೆಗೆ ಇಮ್ಮಿಡಿಯೇಟ್ ಬರಬೇಕು. ಬನ್ನಿ ಅಕ್ಕ. ನೀವು ಬರಲ್ಲ ಅಂತಿರೋದಕ್ಕೆ ಕಾರಣ ಆದ್ರೂ ಏನು? ಅತ್ಯಮ್ಮನ ಮಾತು ನಮ್ಮನ್ನ ಕಟ್ ಹಾಕಿದೆ. ಹೇಳಿ, ಆ ಕಟ್ಟನ್ನು ಹೇಗೆ ಬಿಡಿಸ್ಕೊಂಡು ಬರೋದಕ್ಕಾಗುತ್ತೆ? ತಮ್ಮ ಉಸಿರಿರೋವರೆಗೂ ನಾನು ಪಾರು ಅರಸನಕೋಟೆ ಹೊಸಲು ತುಳಿಬಾರ್ದು ಅಂತ ಅಮ್ಮ ಹೇಳಿದಾರೆ ತಾನೆ. ನಾವೀಗ ಹೊಸಲು ತುಳಿದ್ರೆ ಅವ್ರ ಮೇಲೆ ಅವರೇ ಇಟ್ಕೊಂಡಿರೋ ಆಣೆನ ನಾವು ಮುರಿದಾಗಲ್ವಾ? ರಾಣ ನಮ್ಮ ಕೈಗೆ ಸಿಕ್ಕಿ ಅವನ ಹತ್ರನೇ ಅಮ್ಮನ ಮುಂದೆ ಎಲ್ಲ ಸತ್ಯನೂ ಬಾಯಿ ಬಿಡಿಸಿದ್ರೆ ಅಮ್ಮಂಗೆ ನಾವು ಆಸ್ತಿ ಕೇಳಿದ್ರೆ ಹಿಂದಿನ ಉದ್ದೇಶ ಏನು ಅಂತ ಗೊತ್ತಾಗಿರೋದು. ಆಗ ಅವರೇ ಅವ್ರ ಮಾತನ್ನ ವಾಪಸ್ ತಗೊಂಡಿರೋರು. ಆದ್ರೆ ಈಗ ಮೊಮ್ಮಗು ಮೇಲಿನ ಮಮಕಾರಕ್ಕೆ ನಮ್ಮನ್ನ ಮನೆ ಕರಿತಿದಾರಷ್ಟೆ. ಆದ್ರೆ ನಾವು ಹೊಸಲು ತುಳಿಬಾರ್ದು ಅಂತ ಹೇಳಿದ ಮಾತನ್ನ ವಾಪಸ್ ತಗೊಳ್ಳೋ ಮನ್ಸಿರುತ್ತೋ ಇಲ್ವೋ? ಪ್ರೀತು, ಅಮ್ಮ ಅವ್ರ ಮಾತನ್ನ ವಾಪಸ್ ತಗೊಳ್ಳೋವರೆಗೂ ನಾವು ಆ ಮನೆ ಕಾಲಿಡಲ್ಲ ಪ್ರೀತು. ಹಾಗಂತ ಮೊಮ್ಮಗೋಸ್ಕರ ಅವ್ರು ತಮ್ಮ ಮನಸ್ಸಿನ ವಿರುದ್ಧ ನಡ್ಕೊಳ್ಳೋದನ್ನ ನಮ್ಗೆ ನೋಡೋದಕ್ಕಾಗಲ್ಲ. ರಾಣನ್ ಸಮಸ್ಯೆಗೆ ಪರಿಹಾರ ಇಲ್ಲ. ಈ ಜನ್ಮದಲ್ಲಿ ನಾವು ಅರಸನಕೋಟೆಗೆ ಬರಲ್ಲ ಅನ್ಸುತ್ತೆ. ಸಾಧ್ಯವಾದ್ರೆ ನಮ್ಮನ್ನು ಕ್ಷಮಿಸೋದಕ್ಕೆ ಅಮ್ಮಂಗೆ ಹೋಗಿ ಹೇಳಿ ಪ್ರೀತು. ಆದ್ರೆ ನೀವಾಗ ನೀವೇ ರಾಣನ್ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ಹೋಗ್ಬೇಡಿ. ಅವ್ರಿಗೆ ಈ ವಿಷಯ ಗೊತ್ತಿಲ್ಲ ಅಂದ್ರೆ ನೀವುಗಳೇ ಗೊತ್ತು ಮಾಡ್ದಾಗುತ್ತೆ. ನೀವಿನ್ ಹೊರಡಿ. ಯಾಕಮ್ಮ? ಅಪ್ಪ, 5 ತಿಂಗಳಿಗೆ ಮಾಡಬೇಕು ಅಂತ ಏನೂ ಇಲ್ಲ. 7 ತಿಂಗಳು ತುಂಬಿದಾಗ್ಲೂ ಶ್ರೀಮಂತ ಮಾಡ್ತಾರೆ. ನಾನು ಆವಾಗಲೇ ಮಾಡಿಸ್ಕೊತೀನಿ. ಯಾಕೆ ನಾಳೆ ನೀನು ಬೇರೆ ಎಲ್ಲಾದ್ರೂ ಹೋಗೋದಿದೆಯಾ? ಪಾರು, ಜನನಿ ಸೀಮಂತಕ್ಕೆ ಹೋಗೋ ಆಸೆನಾ ನಿನಗೆ? ಸೀಮಂತ ಶುರು ಆಗೋಕ್ಕಿಂತ ಮುಂಚೆನೆ ಹೋಗಿ ಏನೋ ಒಂದು ಚಿಕ್ಕ ಉಡುಗೊರೆ ಕೊಟ್ಟು ಆಶೀರ್ವಾದ ಮಾಡಿ ಬಂದ್ರಾಯ್ತು, ಸರಿನಾ? ದೊಡ್ಡ ಯಜಮಾನರು ಹೇಳ್ತಿರೋದು ಸರಿಯಾಗಿದೆ ಪಾರ್ವತಿ. ಹ್ಞೂ ನಮ್ಮ ಹೌದು, ಹೇಗಾದ್ರೂ ಮಾಡಿ ನಾವು ನಮ್ಮ ಪಾರ್ವತಿನ ಗೆಲ್ಲಿಸಲೇಬೇಕು. ಅರಸನಕೋಟೆಗೆ ವಾಪಸ್ ಕರ್ಕೊಂಡು ಬರಲೇಬೇಕು. ಅದಕ್ಕೆ ಈ ಚೌಕಾಬಾರ ಆಟ ದಾರಿಯಾಗ್ಲಿ. ನೋಡಿದ್ರ ಫ್ರೆಂಡ್ಸ್, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಆ ಪಾರ್ವತಿ ಕೈಲಿ ಚೌಕಾಬಾರ ಆಟದಲ್ಲಿ ಗೆಲ್ಲಿಸಿ ಈ ಮನೆ ಸೊಸೆಗೆ ಇರಬೇಕಾದ ಗುಣ ಎಲ್ಲ ಇದೆ ಅಂತ ಪ್ರೂವ್ ಮಾಡಿ ಅವಳನ್ನೇನಾದ್ರೂ ಅರಸನಕೋಟೆಗೆ ರೆಡ್ ಕಾರ್ಪೆಟ್ ಹಾಕಿ ವಾಪಸ್ ಕರ್ಕೊಂಡು ಬಂದ್ಬಿಟ್ರೆ? ನಾನು ಹಾಗಾಗ್ಬಾರ್ದು. ಈ ಆಟದಲ್ಲಿ ಯಾವುದೇ ಕಾರಣಕ್ಕೂ ಆ ಪಾರ್ವತಿ ಗೆಲ್ಲಬಾರ್ದು. ಅವಳು ಗೆಲ್ಲೋದನ್ನ ತಡಿಬೇಕು.
ಈ ವಿಷಯನ ಆದಷ್ಟು ಬೇಗ ನಮ್ಮ ಗುರುಗಳಿಗೆ ತಲುಪಿಸ್ಬೇಕು. ಗುರುಗಳೇ, ಯಜಮಾನ್ರೆ, ನಾಳೆ ಎಷ್ಟೊತ್ತಿಗೆ ಸೀಮಂತ ಅಂತ ಅನ್ಕೊಂಡಿದ್ದೀರಾ? ಪ್ರೀತು ಹೇಳಿದ್ನಲ್ಲ ಪಾರು, ನಾಳೆ 12:30 ಒಳ್ಳೆ ಮುಹೂರ್ತ ಇದೆ ಅಂತ. ನಾವು ಅದೇ ಟೈಮಲ್ಲಿ ನಿನಗೆ ಸೀಮಂತ ಮಾಡೋಣ ಅಂತ. 12:30 ಸೀಮಂತ ಶುರುವಾಗುತ್ತೆ ಅಂದ್ರೆ ನಾನು ನಾಳೆ ಕೆಲ್ಸದ ಮನೆಗೆ ಯಾವಾಗ ಹೋಗ್ಲಿ? ನನಗಾದ್ರೆ ಯಜಮಾನ್ರು ಅಪ್ಪ ಕೂರ್ಸಿ ಮಾಡಾಕ್ತಾರೆ. ಆದ್ರೆ ಪಾಪ ಅವ್ರಿಗೆ ನಾನು ಹೋಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಪಾರು, ಏನು ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ. ಸುಳ್ಳು. ನೀನು ಏನು ಯೋಚನೆ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತು. ನಾಳೆ ಜನನಿಗೆ ಆಶೀರ್ವಾದ ಮಾಡಕ್ ಹೋಗ್ಬೇಕಲ್ಲ, ಹುಡುಗರಿಗೆ ಏನ್ ತಗೊಂಡು ಹೋಗೋದು ಅಂತ ತಾನೆ? ಪಾರು, ಅದ್ಯಾಕೆ ಯೋಚನೆ ಮಾಡ್ತಿದ್ಯಾ? ನಾನಿಲ್ವಾ? ಇಬ್ರು ಸೇರಿ ಜನನಿಗೆ ಇಷ್ಟ ಆಗುವಂತ ಹುಡುಗರನ್ನೇ ತಗೊಂಡೋಗೋಣ. ನೀರು ಖಾಲಿ ಆಗೋಗಿದೆ. ರಾತ್ರಿ ನಿನ್ಗೆ ಏನಾದ್ರು ಬಾರಿಕೆ ಆದ್ರೆ ಕುಡಿಯೋಕೆ ನೀರೇ ಇಲ್ಲ. ನಾನು ನೀರು ತಗೊಂಡ್ಬರ್ತೀನಿ.